ಇದೀಗ ವೇದಿಕೆಯಲ್ಲಿ ನಮ್ಮ ವುಮೆನ್ ಐಕಾನ್ಸ್ ಜಾಯಿನ್ ಆಗ್ತಾ ಇದ್ದಾರೆ. ಪ್ಲೀಸ್ ಪ್ರೀ ಹ್ಯಾಂಡ್ಸ್ ಟುಗೆದರ್ ಟು ದಿವ್ಯಾ ಸುರೇಶ್, ದಿವ್ಯಾ ಉರುಡುಗ, ನೀತಾ ಅಶೋಕ್, ಕವಿತಾ ಲಂಕೇಶ್ ಅವರು, ಹಾರಿಣಿ ಶ್ರೀಕಾಂತ್ ಅವರು, ಶರ್ಮಿತಾ ಗೌಡ ಅವರು, ಮೈತ್ರಿಯಾ ಗೌಡ ಅವರು, ಐಶ್ವರ್ಯ ಅವರು, ಅಶ್ವಿನಿ ಅವರು, ಅದೇ ರೀತಿಯಾಗಿ ರಿತ್ವಿ ಜಗದೀಶ್ ಅವರು. ಹಾರ್ಟ್ಲಿ ವೆಲ್ಕಮ್. ಅಫ್ಕೋರ್ಸ್ ನಮ್ಮ ವುಮೆನ್ ಐಕಾನ್ಸ್ ಸೂಪರ್ ಡೂಪರ್ ಆಗಿ ಆಡ್ತಿರೋ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಯಾವ ಟೀಮ್ಗೆ ನೀವು ಹೋದರೂ ಕೂಡ ಆ ಟೀಮ್ಗಳಿಗೆ ಖಂಡಿತ ಶಕ್ತಿಯಾಗಿ ನಿಲ್ತೀರಾ ಅನ್ನೋದು ಕೂಡ ಗೊತ್ತಿದೆ. ಈಗ ನಮ್ಮ ವುಮೆನ್ ಐಕಾನ್ಸ್ ಯಾವ ಟೀಮ್ಗೆ ಹೋಗ್ತಾರೆ ಅನ್ನುವಂಥದ್ದನ್ನು ನೋಡೋದಕ್ಕೆ ನಮ್ಮ ಅತಿಥಿಗಳನ್ನು ವೇದಿಕೆ ಮೇಲೆ ಕರಿತಾ ಇದ್ದೀನಿ. ಮೊದಲನೇದಾಗಿ ಡಾಕ್ಟರ್ ಟಿ ಎ ಶರವಣ ಸರ್ ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಾಗಿಣಿ ಅವರು ಕೂಡ ದಯವಿಟ್ಟು ಜಾಯ್ನ್ ಆಗಬೇಕು. ಇದೀಗ ವುಮೆನ್ ಐಕಾನ್ಸನ್ನು ಸೆಲೆಕ್ಟ್ ಮಾಡುವಂತಹ ಸಮಯ. ಈಗ 2 ಬೌಲ್ಗಳನ್ನು ಕೊಡ್ತೀವಿ. ಒಂದು ಬೌಲ್ನಲ್ಲಿ ಎಲ್ಲ ವುಮೆನ್ ಐಕಾನ್ಸ್ ಹೆಸರಿರುತ್ತೆ, ಇನ್ನೊಂದು ಬೌಲ್ನಲ್ಲಿ ಟೀಮ್ಗಳ ಹೆಸರಿರುತ್ತೆ. ಮೊದಲಿಗೆ ನಾವು ವುಮೆನ್ ಐಕಾನ್ಗಳ ಹೆಸರನ್ನು ಅವ್ರು ತೆಗಿತೀವಿ. ಅದರಲ್ಲಿ ಯಾರ ಹೆಸರು ಬರುತ್ತೆ ಅವ್ರು ಮುಂದೆ ಬರಬೇಕು. ಫಾರ್ ಎಕ್ಸಾಂಪಲ್ ಅಶ್ವಿನಿ ಅವ್ರ ಹೆಸರಿದ್ರೆ ನೀವು ಮುಂದೆ ಬರ್ತೀರಾ. ಆ ಹೆಸರನ್ನು ಶರವಣ ಸರ್ ತೆಗಿತಾರೆ. ಅದಾದಮೇಲೆ ರಾಗಿಣಿ ಅವರು ತೆಗೆಯುವಂಥ ಬೌಲಲ್ಲಿ ಯಾವ ಟೀಮ್ಗೆ ಅಶ್ವಿನಿ ಅವರು ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆಲ್ ಕ್ಲಿಯರ್? ಓಕೆ, ಕ್ಯಾನ್ ಯು ಹ್ಯಾವ್ ದ ಬೌಲ್ಸ್ ಪ್ಲೀಸ್? ಓಕೆ, ಟೇಕ್ ಇಟ್. Music. Okay. ಓಕೆ, ಶರವಣ ಸರ್ ದಯವಿಟ್ಟು ಮುಂದೆ ಬರಬೇಕು. ಶರವಣ ಸರ್, ಇದರಲ್ಲಿರೋದು ಪ್ಲೇಯರ್ಸ್ ನೇಮ್, ಅಂದರೆ ನಮ್ಮ ವುಮೆನ್ ಐಕಾನ್ಸ್ ಹೆಸರಿದೆ ಆ್ಯಂಡ್ ಇದರಲ್ಲಿ ಟೀಮ್ಗಳ ಹೆಸರಿದೆ. ಮೊದಲಿಗೆ ಪ್ಲೇಯರ್ ನೇಮ್ ವುಮೆನ್ ಐಕಾನ್ ರಿತ್ವಿ ಜಗದೀಶ್. ಓಕೆ, ರಿತ್ವಿ ಜಗದೀಶ್ ಅವರ ಹೆಸರು ಬಂದಿದೆ. ಅಂಡ್ ದ ಟೀಮ್ ಈಸ್ ಯುವರತ್ನ ಚಾಂಪಿಯನ್ಸ್. ರಿತ್ವಿ ಜಗದೀಶ್ ಅವರು ಯುವರತ್ನ ಚಾಂಪಿಯನ್ಸ್ಗೆ ಹೋಗಿದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ರಿತ್ವಿ ಅವರೇ, ಯು ಕ್ಯಾನ್ ಜಾಯಿನ್ ದ ಟೀಮ್. ಇಲ್ಲಿ ಯುವರತ್ನ ಚಾಂಪಿಯನ್ಸ್. ಓಕೆ, ಕಂಗ್ರ್ಯಾಚುಲೇಷನ್ಸ್. ಅಂಡ್ ದ ನೆಕ್ಸ್ಟ್ ನೇಮ್ ಈಸ್ ಕಂಗ್ರ್ಯಾಚುಲೇಷನ್ಸ್ ಹರಿಣಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಯು ಕ್ಯಾನ್ ಜಾಯಿನ್ ದ ಟೀಮ್. ಆ್ಯಂಡ್ ನಿಮ್ಮ ಟೀಮ್ಗೆ ವುಮೆನ್ ಐಕಾನ್ಸ್ ಬಂದಾಗ ನೀವಾದರೂ ಚಪ್ಪಾಳೆ ತಟ್ಟಬೇಕು, ಅವರೊಂದು ಪ್ರೀತಿಯಿಂದ ವೆಲ್ಕಮ್ ಮಾಡಿ. ಓಕೆ, ಎಸ್, ನೆಕ್ಸ್ಟ್ ಪ್ಲೇಯರ್ ನ್ಯೂಸ್. ಐಶ್ವರ್ಯ. ಐಶ್ವರ್ಯ ಅವರು ಯಾವ ಟೀಮ್ಗೆ ಅನ್ನೋದನ್ನ ಸೆಲೆಕ್ಟ್ ಮಾಡೋಣ. ಐಶು, ಯಾ, ಇಟ್ಸ್ ಐಶು. ಜೇಮ್ಸ್ ವಾರಿಯರ್ಸ್. ಓಕೆ, ಐಶ್ವರ್ಯ ಅವರು, ಐಶು ಅವರು ಜೇಮ್ಸ್ ವಾರಿಯರ್ಸ್ ಟೀಮ್ಗೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಅವ್ರೀಗ ಪ್ರಾಕ್ಟೀಸ್ ಮಾಡ್ತಿದಾರಂತೆ ಸರ್. ದಿವ್ಯಾ ಉರುಡುಗ. ನೆಕ್ಸ್ಟ್ ಒನ್ ಇಸ್ ದಿವ್ಯಾ ಉರುಡುಗ. ಬಿಂದಾಸ್ ರಾಯಲ್ ಚಾಲೆಂಜರ್. ಓ, ದೇ ಆರ್ ಸೋ ಹ್ಯಾಪಿ. ಓಕೆ, ದಿವ್ಯಾ ಉರುಡುಗ ಬಂದಿಲ್ಲ. ಸೊ ನೆಕ್ಸ್ಟ್ ಒನ್ ಮೈತ್ರಿಯಾ ಗೌಡ. ಮೈತ್ರಿಯಾ ಗೌಡ ಅವರು ಮುಂದೆ ಬರಬೇಕು ಪ್ಲೀಸ್. ಆ್ಯಂಡ್ ದ ಟೀಮ್ ಈಸ್ ವೀರ ಕನ್ನಡಿಗ ಬುಲ್ಸ್. ಮೈತ್ರಿಯಾ ಅವರು ವೀರ ಕನ್ನಡಿಗ ಬುಲ್ಸ್ಗೆ ಹೋಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಮೈತ್ರಿ ಅವರೇ, ಯು ಕ್ಯಾನ್ ಜಾಯಿನ್ ಯುವರ್ ಟೀಮ್. ಥ್ಯಾಂಕ್ ಯು. ದಿವ್ಯಾ ಸುರೇಶ್. ದಿವ್ಯಾ ಸುರೇಶ್ ಅವರು ಬಂದಿಲ್ಲ. ದೊಡ್ಡ ಮನೆ ಡ್ರ್ಯಾಗನ್. ದಿವ್ಯಾ ಸುರೇಶ್ ಟು ದ ಟೀಮ್ ದೊಡ್ಡ ಮನೆ ಡ್ರ್ಯಾಗನ್ಸ್. ಆಫ್ ಕೋರ್ಸ್ ದೇ ಆರ್ ಹ್ಯಾಪಿ. ಓಕೆ, ರೀತಾ ಅಶೋಕ್. ನೀತಾ ಅಶೋಕ್ ಅವರು. ಓಕೆ, ಜಾಕಿ ರೈಡರ್ಸ್. ಕಂಗ್ರ್ಯಾಚುಲೇಷನ್ಸ್ ಜಾಕಿ ರೈಡರ್ಸ್. ಥ್ಯಾಂಕ್ ಯು ಸೋ ಮಚ್ ನೀತಾ ಅವರೇ. ಓಕೆ, ಕವಿತಾ ಲಂಕೇಶ್. ಕವಿತಾ ಲಂಕೇಶ್ ಅವರು. ಮ್ಯಾಮ್, ಯು ಆರ್ ಇನ್ ಅರಸು ಹಂಟರ್ಸ್. ಟೀಮ್ ಅರಸು ಹಂಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಕವಿತಾ ಲಂಕೇಶ್ ಅವರು ಅರಸು ಹಂಟರ್ಸ್ ತಂಡಕ್ಕೆ. ಮುಂದಿನ ಹೆಸರು ಅಶ್ವಿನಿ. ಅಶ್ವಿನಿ. ಮೌರ್ಯ ಸ್ಟ್ರೈಕರ್ಸ್. ಮೌರ್ಯ ಸ್ಟ್ರೈಕರ್ಸ್. ಅಶ್ವಿನಿ ಅವರೇ, ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಮೌರ್ಯ ಸ್ಟ್ರೈಕರ್ಸ್. ಶರ್ಮಿತಾ ಗೌಡ. ಶರ್ಮಿತಾ ಗೌಡ ಅವರು. ಪವರ್ ಪೈಥನ್ಸ್. ಪವರ್ ಪೈಥನ್ಸ್. ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಇದೀಗ ವುಮೆನ್ ಐಕಾನ್ ಸೆಲೆಕ್ಷನ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅವರ ಹೆಸರಿದೆ ನಮ್ಮ ಹತ್ರ. ಇದೀಗ ಈ
ಪ್ರಕ್ರಿಯೆನ ನಡೆಸೋದಕ್ಕೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಸಾರಾ ಗೋವಿಂದು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರ ಜೊತೆಗೆ ನಮ್ಮ ಮಾಜಿ ಶಾಸಕರು ಆಗಿರುವಂತಹ ರಾಜುಗೌಡ ಸರ್ ದಯವಿಟ್ಟು ನೀವು ಕೂಡ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಹಾರ್ಟ್ಲಿ ವೆಲ್ಕಮ್ ರಾಜುಗೌಡ ಸರ್, ಮತ್ತೊಮ್ಮೆ ನಿಮಗೆ ಪ್ರೀತಿಯ ಸ್ವಾಗತ. ಓಕೆ, ಅದರಲ್ಲಿ ಪ್ಲೇಯರ್ಸ್ ನಮ್ಮ ಮೆನ್ ಐಕಾನ್ಸ್ ಹೆಸರಿದೆ, ಇದರಲ್ಲಿ ಟೀಮ್ ನೇಮ್ಸ್ ಇದೆ. ಮೊದಲಿಗೆ ಓಕೆ ವೆಲ್ಕಮ್ ಕೃಷ್ಣ ಮಹೇಶ್. ಓಕೆ, ಯುವರತ್ನ ಚಾಂಪಿಯನ್ಸ್ಗೆ ಕೃಷ್ಣ ಮಹೇಶ್ ಅವರು ಕಂಗ್ರಾಚುಲೇಷನ್ಸ್ ಟು ದ ಟೀಮ್. ಅಂಡ್ ದ ನೆಕ್ಸ್ಟ್ ಮೆನ್ ಐಕಾನ್ ಸೂರಜ್ ಗೌಡ ಅವರು ಯಾವ ತಂಡವನ್ನ ಜಾಯ್ನ್ ಆಗ್ತಿದ್ದಾರೆ ನೋಡೋಣ. ಪವರ್ ಪೈಥಾನ್ಸ್. ಕಂಗ್ರಾಚುಲೇಷನ್ಸ್ ಟು ಪವರ್ ಪೈಥನ್ಸ್. ಸೂರಜ್ ಗೌಡ ಅವರು ಪವರ್ ಪೈಥನ್ಸ್ಗೆ ಬರ್ತಾ ಇದ್ದಾರೆ. ಸೂರಜ್ ಹೊಳಲು ಅವರು ದೊಡ್ಡಮನೆ ಡ್ರ್ಯಾಗನ್ಸ್. ಕಂಗ್ರಾಚುಲೇಷನ್ಸ್ ಟು ದೊಡ್ಡಮನೆ ಡ್ರ್ಯಾಗನ್ಸ್. ಸೂರಜ್ ಹೆಚ್ ಅವರು ನಿಮ್ಮ ಪಾಲಾಗಿದ್ದಾರೆ. ವಾಸುಕಿ ವೈಭವ್. ಅರಸು ಹಂಟರ್ಸ್. ವಾಸುಕಿ ವೈಭವ್ ಟು ದ ಟೀಮ್ ಅರಸು ಹಂಟರ್ಸ್. ಕಂಗ್ರಾಚುಲೇಷನ್ಸ್. ಆರ್ಯನ್ ಸಂತೋಷ್. ಆರ್ಯನ್ ಸಂತೋಷ್ ಅವರು ವೀರ ಕನ್ನಡಿಗ ಬುಲ್ಸ್. ವೀರ ಕನ್ನಡಿಗ ಬುಲ್ಸ್. ಕಂಗ್ರಾಚುಲೇಷನ್ಸ್. ಆರ್ಯನ್ ಸಂತೋಷ್ ಅವರು ನಿಮ್ಮ ಪಾಲಾಗಿದ್ದಾರೆ. ಚಂದನ್ ಗೌಡ. ಗಂಧದ ಗುಡಿ ವಾರಿಯರ್ಸ್. ಚಂದನ್ ಗೌಡ ಟು ದ ಟೀಮ್ ಗಂಧದ ಗುಡಿ ವಾರಿಯರ್ಸ್. ಅಯ್ಯಪ್ಪ. ಕೊನೆಗೂ ಅಯ್ಯಪ್ಪ ಅವರ ಹೆಸರು ಬಂದಿದೆ. ಈಸ್ ಹ್ಯಾಪಿ. ಅವನು ಯಾವ ಟೀಮ್ನಾಗೂ ಇಲ್ಲ, ಅವನು ಕೋಚು. ಜೇಮ್ಸ್ ವಾರಿಯರ್ಸ್. ಕಂಗ್ರಾಚುಲೇಷನ್ಸ್ ಅಯ್ಯಪ್ಪ ಸರ್. ಜೇಮ್ಸ್ ವಾರಿಯರ್ಸ್ ಟೀಮ್ಗೆ ಅಯ್ಯಪ್ಪ ಅವರು ತಂದಿದ್ದಾರೆ. ಅರ್ಜುನ್ ಯೋಗಿ. ಅರ್ಜುನ್ ಯೋಗಿ ಅವರು ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ಅರ್ಜುನ್ ಯೋಗಿ ಟು ದ ಟೀಮ್ ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ವಿನಯ್ ಗೌಡ. ವಿನಯ್ ಗೌಡ ಅವರು ಮೌರ್ಯ ಸ್ಟ್ರೈಕರ್ಸ್. ವಿನಯ್ ಗೌಡ ಅವರು ಮೌರ್ಯ ಸ್ಟ್ರೈಕರ್ಸ್. ಸಾಗರ್ ಪುರಾಣಿಕ್. ಸಾಗರ್ ಪುರಾಣಿಕ್ ಅವರು ಜಾಕಿ ರೈಡರ್ಸ್. ಕಂಗ್ರಾಚುಲೇಷನ್ಸ್. ಜಾಕಿ ರೈಡರ್ಸ್ಗೆ ಸಾಗರ್ ಪುರಾಣಿಕ್ ಅವರು ಸಿಕ್ಕಿದ್ದಾರೆ. ಥ್ಯಾಂಕ್ ಯು ಸಾರಾ ಗೋವಿಂದ್ ಸರ್. ಹಾಗಾಗಿ ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ. ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಪ್ರಿಯಾಂಕಾ ಮ್ಯಾಮ್ ನಿಮಗೆ. ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಅನಿರುದ್ಧ್ ಸರ್. ಚಪಾಳಿಯೊಂದಿಗೆ ದಯವಿಟ್ಟು ಅನಿರುದ್ಧ್ ಸರ್ ಅವ್ರನ್ನ ವೆಲ್ಕಮ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಅನಿರುದ್ಧ್ ಸರ್. ಆ್ಯಂಡ್ ಸೃಜನ್ ಲೋಕೇಶ್ ಅವರು ಇಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಹಾರ್ಟ್ಲಿ ವೆಲ್ಕಮ್ ಸೃಜನ್ ಲೋಕೇಶ್ ಸರ್ ನಿಮಗೂ ಕೂಡ. ಈಸ್ ಆನ್ ದ ವೇ. ಓಕೆ, ಧನ್ಯ ರಾಮ್ ಕುಮಾರ್. ಸಿಂಧು ಲೋಕನಾಥ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸ್ಟಾರ್ ಅಂಬಾಸಿಡರ್ಸ್ ಬರ್ತಾ ಇದ್ದಾರೆ, ಆದರೂ ಎನರ್ಜಿ ಇಲ್ಲ. ವಸಿಷ್ಠ ಸಿಂಹ. ವಿಕ್ರಮ್ ರವಿಚಂದ್ರನ್ ಅವರು ದಯವಿಟ್ಟು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ವಿಕ್ರಮ್ ರವಿಚಂದ್ರನ್ ಅವರಿಗೆ. ಇಮ್ರಾನ್ ಸರ್ದಾರಿಯಾ ಸರ್, ವಾಮ್ ವೆಲ್ಕಮ್ ಟು ಯು ನಿಮಗೂ ಕೂಡ. ರಾಜವರ್ಧನ್ ಅವರು ದಯವಿಟ್ಟು ನಮ್ಮನ್ನು ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಅವಿನಾಶ್ ಎಸ್ ದಿವಾಕರ್ ಅವರು ದಯವಿಟ್ಟು ಬರಬೇಕು. ಅವಿನಾಶ್ ಎಸ್ ದಿವಾಕರ್ ಅವರು. ಓಕೆ, ಇವರು ನಮ್ಮ ಅಪ್ಪು ಕಪ್ ಸೀಸನ್ 3 ಇದರ ಸ್ಟಾರ್ ಅಂಬಾಸಿಡರ್ಸ್. ಹಾಗಾಗಿ 10 ತಂಡಗಳಲ್ಲಿ ಯಾವ ಟೀಮ್ಗೆ ಹೋಗಬೇಕು ಅನ್ನೋಂಥ ಆಸೆ ನಿಮಗಿದೆಯೋ ಗೊತ್ತಿಲ್ಲ, ಆದರೆ ಈಗ ಉತ್ತರ ಅಂತ ಸಿಗುತ್ತೆ. ಹಾಗಾಗಿ ನಿಮ್ಮ ಆಸೆಗೂ ಇದರ ಉತ್ತರಕ್ಕೂ ಸರಿಯಾದ ಹೋಲಿಕೆ ಆದರೆ ಆಯಿತು. ಯಾಕಂತ ಹೇಳಿದ್ರೆ ಕೆಲವರು ನಿಮ್ಮ ಫೇವ್ರೆಟ್ ಟೀಮ್ಗಳ ಪಕ್ಕ ಕೂತಿರೋದನ್ನು ಕೂಡ ನೋಡಿರೋದ್ರಿಂದಾಗಿ ಬಸಿ ಏನಾಗುತ್ತೆ ಅಂತ. ಆ್ಯಂಡ್ ಸ್ಟಾರ್ ಅಂಬಾಸಿಡರ್ಸ್ ಯಾರು ಯಾವ ಟೀಮ್ಗೆ ಹೋಗ್ತಾರೆ ಅನ್ನೋದನ್ನು ನಮ್ಮ ಪ್ರೀತಿ ಅಶ್ವಿನಿ ಮ್ಯಾಮ್ ದಯವಿಟ್ಟು ಈ ಪ್ರಾಸೆಸನ್ನು ನಡೆಸ್ಕೊಡ್ಬೇಕು. ಒನ್ಸ್ ಅಗೇನ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ಅಶ್ವಿನಿ ಮ್ಯಾಮ್. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಸ್, ಆ ಕಡೆ ಪ್ಲೇಯರ್ಸ್ ನೇಮ್, ಈ ಕಡೆ
ಎಸ್ ರಾಗಿಣಿ ಅವರು ಟೀಮ್ ಹೆಸರು ತೆಗಿಬೋದು. ಎಸ್ ಮ್ಯಾಮ್ ಬನ್ನಿ ಪ್ಲೀಸ್. ರಾಗಿಣಿ ಮ್ಯಾಮ್ ಬನ್ನಿ, ಲಾಸ್ಟ್ ಟೈಮ್ ಕರನ್ ಆಗುತ್ತೆ. ಕಮ್ ಪ್ಲೀಸ್. ಯಾ ಎಸ್ ಮ್ಯಾಮ್ ಟೀಮ್ ನೇಮ್ ಕಮ್ ದಿಸ್. ಎಸ್ ಮ್ಯಾಮ್ ಧನ್ಯಾ ರಾಮ್ ಕುಮಾರ್. ಓಕೆ. Yuvaratna champions. ಯುವರತ್ನ ಚಾಂಪಿಯನ್ಸ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸ್ಟಾರ್ ಅಂಬಾಸಿಡರ್ ಧನ್ಯಾ ರಾಮ್ ಕುಮಾರ್ ಅವರು. ರಾಜವರ್ಧನ್ ಅವರು. Maurya strikers. ಕಂಗ್ರ್ಯಾಚುಲೇಷನ್ಸ್ ಟು ಟೀಮ್ ಮೌರ್ಯ ಸ್ಟ್ರೈಕರ್ಸ್. ರಾಜವರ್ಧನ್ ಅವರು ಸ್ಟಾರ್ ಅಂಬಾಸಿಡರ್ ಆಗಿದ್ದಾರೆ. ವಶಿಷ್ಠ ಸಿಂಹ ಇಲ್ಲೇ ಇರಬಹುದು ಪ್ಲೀಸ್ ಪ್ಲೀಸ್. Dodmane dragons. ವಸಿಷ್ಠ ಸಿಂಹ ಅವರು ದೊಡ್ಡಮನೆ ಡ್ರ್ಯಾಗನ್ಸ್. ಕಂಗ್ರ್ಯಾಚುಲೇಷನ್ಸ್. ಪ್ರಿಯಾಂಕಾ ಉಪೇಂದ್ರ. ಎಸ್ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್. Jackie riders. Jackie Riders, hearty congratulations to the team. ಅವಿನಾಶ್ ದಿವಾಕರ್ ಅವರು. Bindas Royal Challengers. ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ಕಂಗ್ರ್ಯಾಚುಲೇಷನ್ಸ್. ವಿಕ್ರಮ್ ರವಿಚಂದ್ರನ್ ಅವರು. Gandhada Gudi Warriors. ಗಂಧದ ಗುಡಿ ವಾರಿಯರ್ಸ್. ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಇಮ್ರಾನ್ ಸರ್ದಾರಿಯಾ ಅವರು. Arasu Hunters. ಕಂಗ್ರ್ಯಾಚುಲೇಷನ್ಸ್ ಟು ಅರಸು ಹಂಟರ್ಸ್. ಸಿಂಧು ಲೋಕನಾಥ್. Power Pythons. ಪವರ್ ಪೈಥಾನ್ಸ್. ಕಂಗ್ರ್ಯಾಚುಲೇಷನ್ಸ್. ಅನಿರುದ್ಧ್ ಸರ್. James Warriors. ಕಂಗ್ರ್ಯಾಚುಲೇಷನ್ಸ್ ಟು ಜೇಮ್ಸ್ ವಾರಿಯರ್ಸ್. ಸೃಜನ್ ಲೋಕೇಶ್ ಅವರು. Veera Kannadiga Bulls. ಸೃಜನ್ ಲೋಕೇಶ್ ಅವರು ಟು ದ ಟೀಮ್ ವೀರ ಕನ್ನಡಿಗ ಬುಲ್ಸ್. ಓಕೆ, ಬ್ಯೂಟಿಫುಲ್ ಕಾಂಪ್ಲಿಮೆಂಟ್ ಮಾಡಿದ್ರು ಅಷ್ಟೇ. ಓಕೆ, ಮೊದಲನೇದಾಗಿ ಅಶ್ವಿನಿ ಮ್ಯಾಮ್ ಆ್ಯಂಡ್ ರಾಗಿಣಿ ಮ್ಯಾಮ್, ಮತ್ತೆ ನಾನು ನಿಮ್ಮಿಬ್ಬರನ್ನು ಕೂಡ ಕರಿತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಮ್ಯಾಮ್, ನಮ್ಮ ಅಪ್ಪು ಕಪ್ ಸೀಸನ್ 3ಗೂ ನಮ್ಮ ಜೊತೆಯಾಗಿದ್ದಕ್ಕಾಗಿ. ಇದೀಗ ಇಷ್ಟು ಹೊತ್ತು ನಮ್ಮ ಜೊತೆಯಾಗಿರೋದಕ್ಕೂ ಕೂಡ ಥ್ಯಾಂಕ್ ಯು ಸೋ ಮಚ್. ಈಗ ಅಪ್ಪು ಕಪ್ ಸೀಸನ್ 3 ಬಗ್ಗೆ ಎಲ್ಲ ಪ್ಲೇಯರ್ಸ್ ಇದ್ದಾರೆ, ಈಗ ಆಕ್ಷನ್ ಕೂಡ ಆಗುತ್ತೆ. ನಿಮ್ಮ ಬೆಸ್ಟ್ ವಿಶಸ್. Thanks to Chetan Surya. It's a successful third year again. I'm sure it's going to be a successful third year. And all the participants, I think most of them are the same faces. Wishing you guys all the best. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಅಪ್ಪು ಕಪ್ ಪರವಾಗಿ ಒಂದು ಸ್ಪೆಷಲ್ ಕಾಣಿಕೆ ಇದೆ. ಪ್ಲೀಸ್ ಮ್ಯಾಮ್ ಇಲ್ಲೇ ಇರಬೇಕು. ಅಷ್ಟೇ ಅಷ್ಟೇ. ಎಸ್ ಮ್ಯಾಮ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ, ದ್ಯಾಟ್ಸ್ ಓಕೆ. ಥ್ಯಾಂಕ್ ಯು ಅಶ್ವಿನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ವಿಲ್ ಕಂಟಿನ್ಯೂ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಲಾಸ್ಟ್ 1 ಮಂತಿಂದ ಏನು ಮಾಡೋಕ್ಕಿರಲಿಲ್ಲ. ಐ ವಾಸ್ ಜಸ್ಟ್ ಪ್ರಾಕ್ಟಿಸಿಂಗ್ ಬ್ಯಾಡ್ಮಿಂಟನ್. ಆ್ಯಂಡ್ ದೆನ್ ಸಡನ್ಲಿ ಐ ರಿಯಲೈಸ್ಡ್ ಅಪ್ಪು ಕಪ್ ಆಗುತ್ತೆ ಅಂತ ಚೇತನ್ಗೆ ಫೋನ್ ಮಾಡಿದೆ. ಈ ಸೆಟ್ ವಿ ಹ್ಯಾವ್ ಅ ಸ್ಲಾಟ್ ನನಗೋಸ್ಕರ ಅಂತ. ಆ್ಯಂಡ್ ಅದು ಎಲ್ಲಿಗೆ ತೊಗೊಂಡೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಐ ವಿಶ್ ಚೇತನ್ ಅ ಗ್ರೇಟ್ ಸಕ್ಸಸ್. ಯಾಕಂದರೆ ಈ 3 ವರ್ಷದಿಂದ ಏನು ನಡೀತಾ ಇದೆ, ಐ ಮೀನ್ 2 ವರ್ಷ ಆಗಿರೋದು. ಸೊ ಈ ವರ್ಷ ಗೋವಾದಲ್ಲಿ ಆಗ್ತಾಯಿದೆ. ಆ್ಯಂಡ್ ನೆಕ್ಸ್ಟ್ ಇಯರ್ ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಲಿ ಅಂತ ಕೇಳ್ಕೊಡ್ತೀನಿ. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ವಿಶ್ ಆಲ್ ದ ಪ್ಲೇಯರ್ಸ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಸಿಂಧು ಲೋಕನಾಥ್ ಅವರೇ, ಬ್ಯಾಡ್ಮಿಂಟನ್ ಇಷ್ಟ ಅಂತ. ಸೊ ಹೇಗೆ ರೆಡಿ ಆಗಿದ್ದೀರಾ ಸೀಸನ್ 3ಗೆ? ಇನ್ನೂ ರೆಡಿ ಆಗಿಲ್ಲ. ಓಕೆ, ರೆಡಿ ಆಗಬೇಕು. ಎನಿವೇಸ್ ಆಲ್ ದ ಬೆಸ್ಟ್ ಟು ಆಲ್ ಟೀಮ್ಸ್ ಆ್ಯಂಡ್ ಎಲ್ಲರೂ ಚೆನ್ನಾಗಿ ಆಡಿ. ಥ್ಯಾಂಕ್ ಯು ಸೋ ಮಚ್. ಪ್ರಿಯಾಂಕ್, ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗುತ್ತೆ. ನಾನು ಯಾವುದೇ ಕ್ರಿಕೆಟ್ ಆಡಲಿ, ಯಾವುದು ಇವೆಂಟ್ಗೂ ಬಂದೇ ಇರಲಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಇವೆಂಟ್. ಆಲ್ ದಿ ವೆರಿ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಸೇಫಾಗಿ ಆಡಿ, ತುಂಬ ಹುಷಾರಾಗಿ ಆಡಿ. ಎಲ್ಲರೂ ಜೊತೆಲಿ ಇರ್ತೀವಿ. ಎಲ್ಲ ಇಡೀ ಸಿನಿಮಾ ಕುಟುಂಬ ಜೊತೆಲಿರೋದು ಅದೇ ಒಂದು ಸೆಲೆಬ್ರೇಷನ್, ಒಂದು ಹಬ್ಬದ ವಾತಾವರಣ ಅದು. ಸೊ ಎಲ್ಲರೂ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಮೈ ಸೆಕೆಂಡ್ ಸೀಸನ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಚೇತನ್. ಆ್ಯಂಡ್ ಗಂಧದ ಗುಡಿ ಅಲ್ಲ ನಮ್ಮ ಟೀಮ್, ಈ ಸಲ ಕಪ್ ನಮ್ಮದೇ. ಆಲ್ ದ ಬೆಸ್ಟ್. ಆ್ಯಂಡ್ ಇನ್ಮೇಲೆ ಅದನ್ನು ಎಲ್ಲರೂ ಹೇಳ್ಬೋದಲ್ಲ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಇಯರ್, ಬಟ್ ವಿಶ್ ಯು ಆಲ್ ದ ಲಕ್ ನನ್ನಿಂದ ನಿಮಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಮ್ಮ ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನೇ ಕರೆಯುವಂತಹ ಸಮಯ.
ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೀರ ಕನ್ನಡಿಗ ಬುಲ್ಸ್ ಇದರ ಓನರ್ ಮೋನಿಶ್ ಸಿ ಅಂಡ್ ಕ್ಯಾಪ್ಟನ್ ದಿಲೀಪ್ ರಾಜ್ ಅವರನ್ನ ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅಫ್ಕೋರ್ಸ್ ನಮ್ಮ ಡಿಫೆಂಡಿಂಗ್ ಚಾಂಪಿಯನ್ಸ್ ಟೀಮ್ ಇದು, ಹಾಗಾಗಿ ಇನ್ನು ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಹಾರ್ಟ್ಲಿ ವೆಲ್ಕಮ್ ಮೋನಿಶ್ ಸರ್, ಹಾರ್ಟ್ಲಿ ವೆಲ್ಕಮ್ ದಿಲೀಪ್ ರಾಜ್ ಸರ್, ಪ್ರೀತಿಯ ಸ್ವಾಗತ ನಿಮಗೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಟು ಟೀಮ್ ವೀರ ಕನ್ನಡಿಗ ಬುಲ್ಸ್. ಓಕೆ, ಬುಕ್ಲೆಟ್ ಅದೇ ರೀತಿಯಾಗಿ ಆಕ್ಷನ್ ಬ್ಯಾಟನ್ನ ನೀಡಲಾಗ್ತಾ ಇದೆ ಟು ದ ಟೀಮ್ ವೀರ ಕನ್ನಡಿಗ ಬುಲ್ಸ್. ದಿಲೀಪ್ ರಾಜ್ ಸರ್, ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದಾಗಿ ಪ್ರೆಷರ್ ಇದೆಯಾ, ಪ್ಲೆಷರ್ ಇದೆಯಾ? ಬೇಸಿಕ್ಲಿ ನಾನು ಆಡೋದೇ ಪ್ಲೆಷರ್ಗೋಸ್ಕರ. ಒಂದೇ ನಿಮಿಷ, ದಯವಿಟ್ಟು ನಿಂತಿರೋರೆಲ್ಲರೂ ಕೂತ್ಕೋಬಹುದಾ? ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಎಲ್ಲರೂ ಮಾಧ್ಯಮದ ಕ್ಯಾಮ್ರಾಗಳಿಗೆ ಅಡ್ಡ ಬರ್ತಾ ಇದ್ದೀರಾ, ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್. ದಯವಿಟ್ಟು ಕೂತ್ಕೋಬೇಕು, ಎಲ್ಲರೂ ಓಡಾಡಬೇಡಿ ಪ್ಲೀಸ್. ಕೂತ್ಕೊಳ್ಳಿ ಪ್ಲೀಸ್. ಓಕೆ, ಎಸ್ ಸರ್, ಸಾರಿ. ಅದೇ ಹೇಳಿದೆ ನಾನು, ಬೇಸಿಕ್ಲಿ ನಾನು ಆಡೋದೇ ಪ್ಲೆಷರ್ಗೋಸ್ಕರ. ಸೊ ಹಾಗಾಗಿ ಆಡ್ಬೇಕಾದ್ರೆ ಮಾತ್ರ ಹಠ ಇರುತ್ತೆ ಅಷ್ಟೇ, ಗೆಲ್ಲಲೇಬೇಕು, ಇವ್ರಿಗೆ ಸುರಿಸ್ಲೇಬೇಕು, ಆ ಥರದ್ದೆಲ್ಲ ಬರೀ ಟೈಮಲ್ಲಿ ಮಾತ್ರ ನಾವೇನು ಪಾಯಿಂಟ್ಸ್ಗೆ ಆಡ್ತೀವೋ ಆ ಪಾಯಿಂಟ್ಸಿಗೆ ಮಾತ್ರ. ಅದರ್ವೈಸ್ ಎಲ್ಲರೂ ಚಾಂಪಿಯನ್ಸಲ್ಲಿ, ಬಿಕಾಸ್ ಸ್ಪೋರ್ಟ್ಸ್ನ ಇಷ್ಟಪಡೋರು ದೇ ಆರ್ ಆಲ್ವೇಸ್ ಒಂದು ಹೆಜ್ಜೆ ಮುಂದೆ ಅಂತಲೇ ಹೇಳ್ತೀನಿ. ಬಿಕಾಸ್ ಸ್ಪಿರಿಟೇ ಬೇರೆ ಇರುತ್ತೆ ಸ್ಪೋರ್ಟ್ಸ್ ಆಡೋರಿಗೆ. ಸೊ ಐ ಲವ್ ದಟ್ ಸ್ಪೋರ್ಟ್ ಆ್ಯಂಡ್ ದಟ್ ಸ್ಪಿರಿಟ್ ಆ್ಯಂಡ್ ಗುಡ್ ಲಕ್ ಟು ಎವ್ರಿಬಡಿ ಆ್ಯಂಡ್ ಆಲ್ ದ ಬೆಸ್ಟ್ ಮೋನಿಶ್, ಡಿಫೆಂಡಿಂಗ್ ಚಾಂಪಿಯನ್. ಎಸ್ ಮೋನಿಶ್ ಸರ್. ಹೈ, ಗುಡ್ ಈವ್ನಿಂಗ್ ಎಲ್ರಿಗೂ. ಇಲ್ಲಿರೋರೆಲ್ಲ ಫ್ರೆಂಡ್ಸ್, ಅಂದರೆ ಇಲ್ಲಿ ಬ್ಯಾಡ್ಮಿಂಟನಲ್ಲಿ ಮೀಟ್ ಆಗ್ತೀವಿ, ಇನ್ನೊಂದು ಕಡೆ ಕ್ರಿಕೆಟಲ್ಲಿ ಮೀಟ್ ಆಗ್ತೀವಿ, ಇನ್ನೊಂದು ಕಡೆ ಇನ್ನೊಂದೆಲ್ಲ ಏನಕ್ಕೋ ಬೇರೆದಕ್ಕೆ ಮೀಟ್ ಆಗ್ತೀವಿ. ಸೊ ಆಲ್ ದಿ ಬೆಸ್ಟ್ ಟು ಎವ್ರಿಬಡಿ. ಡಿಫೆಂಡಿಂಗ್ ಚಾಂಪಿಯನ್ಸ್ ಇರ್ಬೋದು. ಸೊ ಎವ್ರಿಬಡಿ ಅಂದರೆ ಲಾಸ್ಟ್ ಇಯರ್ ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರು. ಸೊ ಇಟ್ ವಾಸ್ ಅ ವೆರಿ ಟಫ್ ಟೂರ್ನಮೆಂಟ್ ಲಾಸ್ಟ್ ಇಯರ್. ಹೋಪ್ಫುಲಿ ವಿ ವಿಲ್ ಸ್ಟಿಲ್ ಡಿಫೆಂಡ್ ದ ಚಾಂಪಿಯನ್ಶಿಪ್. ಸೊ ರೋಲಿಂಗ್ ಟ್ರೋಫಿ ಮತ್ತೆ ರೋಲ್ ಆಗಿ ನಮ್ಮ ಕಡೆನೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್. ನಿಮಗೆ ಬೇಕಾಗಿರುವಂತಹ ಪ್ಲೇಯರ್ಸ್ ಈ ಆಕ್ಷನ್ ಅಲ್ಲಿ ಸಿಗಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಚಪ್ಪಾಳೆ ಟು ದ ಟೀಮ್ ವೀರ ಕನ್ನಡಿಗ ಬುಲ್ಸ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಶರವಣ ಸರ್ ಟು ದ ಟೀಮ್ ಜಾಕಿಂಗ್ ರೈಡರ್ಸ್ ಅವರಿಗೆ ಆಕ್ಷನ್ ಬ್ಯಾಟನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಚೇತನ್, ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ಇದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ವಂಡರ್ಫುಲ್. ಆ್ಯಂಡ್ ಲಾಸ್ಟ್ ಸೀಸನ್ ವಾಸ್ ಪ್ರಿಟಿ ಬ್ಯಾಡ್ ಫಾರ್ ಮೀ, ಸೊ ಐ ವಿಲ್ ಮೇಕ್ ಶೂರ್ ಐ ಪ್ಲೇ ವೆಲ್ ದಿಸ್ ಸೀಸನ್. ಥ್ಯಾಂಕ್ ಯು ಸೊ ಮಚ್. ದಟ್ಸ್ ಅಮೇಜಿಂಗ್. ಯಾಕೆ ಸರ್ ಬಂಡವಾಳ ಮಾತ್ರ ಹಾಕೋದ ನೀವು? ಓಕೆ, ಜೇಮ್ಸ್ ವಾರಿಯರ್ಸ್ ಸತ್ಯ ಅವರು ಅದೇ ರೀತಿಯಾಗಿ ಓಕೆ ರವಿಚೇತನ್ ಸರ್, ಎಲ್ಲರೂ ಸರ್ ಇಲ್ಲೇ ಇರಬೇಕು ಪ್ಲೀಸ್. ಇಟ್ಸ್ ಹಂಬಲ್ ರಿಕ್ವೆಸ್ಟ್. ರವಿಚೇತನ್ ಸರ್, ಆಗಲೇ ನಮ್ಮ ಐಕಾನ್ಗಳು ಬಂದಾಗ, ಅಂಬಾಸಿಡರ್ ಬಂದಾಗ ವೆಲ್ಕಮ್ ಅಂತೇಳಿ ಅಷ್ಟೇ ಪ್ರೀತಿಯಿಂದ ಕೂಗ್ತಾ ಇದ್ರಿ. ಈಗ ಆಕ್ಷನ್ ಬ್ಯಾಟ್ ಸಿಕ್ಕಿದೆ, ಪ್ಲೇಯರ್ಸನ್ನು ಬಿಡ್ ಮಾಡೋದಕ್ಕೆ, ನಿಮ್ಮ ಟೀಮ್ಗೆ ಕರ್ಕೊಳ್ಳೋದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಚೇತನ್ ಸೂರ್ಯ ಆ್ಯಂಡ್ ದಿಸ್ ಹೋಲ್ ಟೀಮ್. ಸೀಸನ್ 1 ಸಕ್ಸಸ್ ಮಾಡೋದು, ಸೀಸನ್ 2 ಸಕ್ಸಸ್, ಹಾಗೆ ಸೀಸನ್ 3 ಸಕ್ಸಸ್ ಆಗತ್ತೆ ಅಂತ ನಾನು ಹಾರೈಸ್ತೀನಿ. ಸೀಸನ್ 1 ನಾವು ರನ್ನರ್ಸ್ ಅಪ್ ಆಗಿದ್ವಿ. ಸೀಸನ್ 2 ಸೀಸನ್ 1 ರನ್ನರ್ಸ್ ಅಪ್ ಯಾಕೆ ಆದ್ವಿ ಅಂದರೆ ವಾಕೌಟ್ ಕೊಟ್ವಿ. ಕ್ಯಾನ್ ಇಮ್ಯಾಜಿನ್, ಫೈನಲ್ಸಲ್ಲಿ ಒಂದು ವಾಕೌಟ್ ಕೊಟ್ಟು ನಾವು ಸೋತ್ವಿ. ಆ್ಯಂಡ್ ಸೀಸನ್ 2 ಒಂದು ಸಣ್ಣ ಮಿಸ್ಟೇಕ್ ಆಯಿತು ನಮ್ಮ ತಂಡದಿಂದ, ಸೋತ್ವಿ. ಬಟ್ ಈ ಸಲ ಗೊತ್ತಲ್ಲ, ಅಪ್ಪು ಸೀಸನ್ 3 ಹೇಳೋದು ಬೇಕಿಲ್ಲ, ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಇರಲಿ,
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸೀಸನ್ 1 ಓಕೆ ಸೊ ಆಡಿದ್ರು ಫೈನ್. ಸೀಸನ್ 2 ವಾಸ್ ಸಮಥಿಂಗ್ ಬೆಟರ್ ದನ್ ದ್ಯಾಟ್ ಆ್ಯಂಡ್ ಸೀಸನ್ 3 ಎಲ್ಲರೂ ಹೇಳ್ತಾ ಇದ್ದೀವಿ ಟು ಬಿ ಅ ವೆರಿ ಟಫ್ ಮ್ಯಾಚ್. ಯಾಕೆ ಅಂದರೆ ಪ್ರತಿಯೊಬ್ಬರು ಸೀಸನ್ 1 ಸೀಸನ್ 2 ಯಾರು ಆಡಿದ್ದಾರೆ ಅವರು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸೀಸನ್ 3 ರೆಡಿ ಆಗಿದ್ದಾರೆ. ಆ್ಯಂಡ್ ಯಾರು ಆಡೋಕ್ಕೆ ಬರ್ತಿರಲಿಲ್ಲ ಅವರು ನಾನು ಅಬ್ಸರ್ವ್ ಮಾಡಿದ್ದೀನಿ. ದೇ ಹ್ಯಾವ್ ಇಂಪ್ರೂವ್ಡ್ ಎ ಲಾಟ್. ದಟ್ಸ್ ವೆರಿ ಗುಡ್ ಆ್ಯಕ್ಚುಲಿ. ನಮ್ಮ ಫಿಟ್ನೆಸ್ಗೂ ಯೂಸ್ ಆಗುತ್ತೆ ಆ್ಯಂಡ್ ಮೋರ್ ಓವರ್ ಅಪ್ಪು ಕಪ್ 3 ಆಡೋಕ್ಕೂ ಒಂದು ಟಫ್ ಇರುತ್ತೆ. ಸೊ ಲೆಟ್ ದ ಬೆಸ್ಟ್ ಟೀಮ್ ವಿನ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸತ್ಯ ಸರ್. Good evening. So I am proud to be owner of this team. Basically, I am a badminton player. Then I am a biker. I am a biker of BMW and Harley Davidson. I have completed all India. Just 1 month before I have completed South Africa. Next week I am riding entire Europe of 11 days. Very nice. And about your film field, I am a singer also. ಸರ್ ಏನಾದರೂ ಬಿಟ್ಟು ಹೋಗಿದ್ದೀರಾ ಯೋಚನೆ ಮಾಡಿ? ಇನ್ನೊಂದಿದೆ. See, I am the managing director of Suga Medtech Private Limited. We construct building in steel. We don't construct in concrete. So we have constructed India's first mall in Tumkur. It's called S Mall. It is 180 crore project. We have completed about 5 years before. Then I have done cricket stadium. You are all played in Kumbalgud. BGS cricket, you might be known, is constructed by me. And many of us who know that V Legacy Chowdhury, just behind the PS College, Vaskerehalli, is constructed by me. And we are coming up now. It is India's first Go Golf project. It is coming up in near airport. And today I got one more order. India's first go-karting indoor. It is only in Singapore or in US you can see, but first time in India it's coming in Bangalore. These are all projects we are doing. I want to be a part of this event with Chetan, and Bhuvan is given, and of course he has already told me. I never know, just now I came. Just 2 minutes I came. I am really surprising. Last time we are runner-up. This time definitely we are going to win. Thank you. Thank you so much, sir. ಸರ್ ಹಾಗೆ ಒಂದು ಶಟಲ್ ಕೋಟ್ ಮಾಡಿ ಸರ್. ಅಂಡ್ ಸತ್ಯ ಸರ್ ಬಯೋಡಾಟಾದಲ್ಲಿ ಇನ್ನು ಅಪ್ಪು ಕಪ್ ಸೀಸನ್ 3 ಒಂದು ಕಪ್ ಸಿಗೋದು ಅಷ್ಟೇ ಬಾಕಿ ಇರೋದು, ಮತ್ತೆಲ್ಲ ಫುಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಟು ವೆಲ್ಕಮ್ ಮಾಡಲಾಗ್ತಾ ಇದೆ ಫಾರ್ ದ ಆಕ್ಷನ್. ಥ್ಯಾಂಕ್ ಯು ಸೋ ಮಚ್. ಇಂದ್ರಜಿತ್ ಸರ್, ಯುವರತ್ನ ಚಾಂಪಿಯನ್ಸ್ಗೆ ಚಾಂಪಿಯನ್ ಪಟ್ಟ ಸಿಗಬಹುದಾ ಈ ಸಲ? ಹೇಗೆ ರೆಡಿ ಆಗ್ತಾ ಇದೆ ಟೀಮ್? ಎಲ್ಲ ಚಿತ್ರರಂಗದ ಎಲ್ಲ ಗಣ್ಯರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತು ನಮ್ಮ ಚೇತನ್ಗೆ ಮತ್ತು ತುಂಬ ಲವಲವಿಕೆಯಿಂದ ನಮ್ಮ ಈ ಕಾರ್ಯಕ್ರಮ ನಡೆಸ್ತಾ ಇರೋಂಥ ಶಮಿತಾ ಅವ್ರಿಗೆ ನಮಸ್ಕಾರ. ನಮ್ಮ ಯುವರತ್ನ ಗೆಲ್ತೋ ಇಲ್ಲ ಗೊತ್ತಿಲ್ಲ, ಬಟ್ ಇವಾಗ ಕೇಳ್ತಾ ಇದ್ರೆ ಅವರು ಮ್ಯಾನ್ ಪವರು, ಸ್ಟೀಲ್ ಬಿಲ್ಡಿಂಗು ಮತ್ತು ಚೇತನ್ ಅವರು ಹೇಳಿದ್ರು ಗೊತ್ತಲ್ಲ, ನನಗೆ ಗೊತ್ತಿಲ್ಲ, ಹೇಳ್ಬಿಡಿ ಚೇತನ್ ಅಂತ ಹೇಳೋದು. 3ನೇ ಸತಿ ಗೊತ್ತಲ್ಲ, ನಮ್ಗೆ ಗೊತ್ತಿಲ್ಲ ಚೇತನ್. ಅದೇನೇ ಇದ್ರೂ ನಮ್ಮಲ್ಲಿ ನಮ್ಮ ಯುವರತ್ನ ಟೀಮಲ್ಲಿ ವುಮೆನ್ ಪವರ್ ಇದೆ, ವುಮೆನ್ ಓನರು. ಸೊ ಡೆಫಿನೆಟ್ಲಿ ವಿಲ್ ಗಿವ್ ಇಟ್ ಅ ಟ್ರೈ and may the best team win. Thank you. That's so sweet. Thank you so much, sir. ದಿವ್ಯಾ, ಯಾವ ರೀತಿ ಪ್ಲಾನ್ ಸ್ಟ್ರಾಟಜಿ ಏನಾದರೂ ಮಾಡಿದ್ದೀರಾ? ಎಲ್ಲರಿಗೆ ನಮಸ್ಕಾರ. ಅಪ್ಪು ಕಪ್ ಅಂದ್ರೇ ಒಂದು ಸ್ಪೆಷಲ್ ಸೆಂಟಿಮೆಂಟು. 3 ವರ್ಷದಿಂದ ಕೂಡ ಅಸೋಸಿಯೇಟ್ ಆಗಿದ್ದೀವಿ ಚೇತನ್ ಸೂರ್ಯ ಜೊತೆಗೆ. ಥ್ಯಾಂಕ್ಸ್ ಚೇತನ್ ಫಾರ್ ಮೇಕಿಂಗ್ ಲೈಕ್ ದಿಸ್ ಟೈಮ್ ಆಸ್ ಓನರ್. ಐ ಆಮ್ ರಿಯಲಿ ಹಂಬಲ್ಡ್ ಆ್ಯಂಡ್ ಆನರ್ಡ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ಐ ಆಮ್ ಶೋರ್ ವಿ ವಿಲ್ ವಿನ್. ಈ ಸಲ ಕಪ್ ನಮ್ಮದೇ, ಎಲ್ಲರೂ ಹೇಳೋಂಗೆ ನಾನು ಕೂಡ ಅದೇ ಹೋಪ್ ಇಟ್ಕೊಂಡಿದ್ದೀನಿ ನಮ್ಮ ಟೀಮ್ ಮೇಲೆ. So I think we will win the cup. Thank you. That's so sweet. ನೀವು ಅನ್ಕೊಂಡಂಗೆ ಆಗಲಿ. Thank you, ma'am. Thank you, sir. Thank you so much. ಕೆಲವು ಸಹಕಾರವನ್ನು ಕೊಡ್ತಾ ಇದ್ದೀರಾ. ಸೀಸನ್ 3 ನಿಮ್ಮ ಬೆಸ್ಟ್ ವಿಶಸ್. ಚೇತನ್ ಸೂರ್ಯ ಅವರ ಮುಂದಾಳತ್ವದಲ್ಲಿ
ನಡೀತಾ ಇರತಕ್ಕಂಥ ಸೀಸನ್ 3 ಅಪ್ಪು ಕಪ್ನ ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆಯನ್ನು ಕೊಟ್ಟು ನಿರ್ಗಮಿಸಿರತಕ್ಕಂಥ ಶ್ರೀಮತಿ ಅಶ್ವಿನಿ ಮೇಡಮ್ ಅವರಿಗೆ ಮತ್ತು ಚೇತನ್ ಸೂರ್ಯ ತಂಡದವರಿಗೆ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಟೀಮ್ನ ಮಾಲೀಕರಿಗೆ, ಅಂಬಾಸಡರ್ಗೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಜೊತೆಗೆ ಪವರ್ ಸ್ಟಾರ್, ಆ ಹೆಸರಲ್ಲೇ ಒಂದು ಪವರ್ ಇದೆ. ಇಲ್ಲಿರತಕ್ಕಂಥವ್ರಿಗೆ ಆ ಪವರೇ ಒಂದು ಶಕ್ತಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಪ್ರತಿಯೊಂದು ಟೀಮು ಕೂಡ ನನ್ನ ಟೀಮ್ ಗೆಲ್ಲಬೇಕು ಅನ್ನೋ ಒಂದು ಭಾವನೆ ಎಲ್ಲರಲ್ಲಿ ಇರುತ್ತೆ. ಈ ಬಾರಿ ಕಪ್ಪು ನಮ್ದೇ ಅಂತ ಹೇಳಿ RCB ಅವರು ಹೆಂಗೆ ಹೇಳಿದ್ರು ಅದೇ ರೀತಿಯಲ್ಲಿ ತಾವು ಕೂಡ ಎಲ್ಲ ಹೇಳಿದ್ದೀರಾ. ಬಹುಶಃ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಯಶಸ್ವಿಯಾಗಿ ನಡೀಲಿ. ಚೇತನ್ ಅವರ ತಂಡ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನನಗೂ ಕೂಡ ಖುಷಿ ಇದೆ. ಮೊದಲನೇ ಸೀಸನ್ನಿಂದ ಅವ್ರ ಜೊತೆಯಲ್ಲಿ ನಾನು ಕೂಡ ಅಸೋಸಿಯೇಟ್ ಆಗಿ ಬರ್ತಾ ಇದ್ದೀನಿ. ಬಹುಶಃ ಎಲ್ಲ ತಂಡದವರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಶರವಣ ಸರ್, ಒಂದು ಚಿಕ್ಕ ಪ್ರಶ್ನೆ, ಆನ್ಸರ್ ದೊಡ್ಡದಾಗಿದ್ರೆ ಖುಷಿ ಆಗ್ಬೋದು. ಲಾಸ್ಟ್ ಟೈಮ್ ಗೋಲ್ಡ್ ಮೇಲೆ ಗೋಲ್ಡ್ ಕೊಟ್ಟಿದ್ರಿ. 100 ಗ್ರಾಮ್, 50 ಗ್ರಾಮ್, 25 ಗ್ರಾಮ್. ಈ ಸಲ ಬಂಗಾರದ ಬೆಲೆ ಜಾಸ್ತಿ ಆಗಿದೆ, ಆದರೆ ನೀವು ಅಷ್ಟೇ ಖುಷಿಯಿಂದ ಡಬಲ್ ಮಾಡ್ತಿದ್ದೀರಾ ಏನು ಅಂತ? ಅಲ್ಲ, ಏನ್ ಬೇಕಾದ್ರೂ ಕೊಡೋಣ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಬಂಗಾರ ಬಲು ಭಾರನೇ ಇಲ್ಲ ಅಂತಲ್ಲ. ಸೊ ನೀವು ಎಷ್ಟು ಭಾರ ಕೊಡೋದಕ್ಕೆ ರೆಡಿ ಇದ್ದೀರಾ? ಮಾಡೋಣ, ಅದು ಏನ್ ಮಾಡ್ಬೇಕು ನಾನು ಚೇತನ್ ಜೊತೆ ಚರ್ಚೆ ಮಾಡಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತೀನಿ ಏನ್ ಕೊಡ್ಬೇಕು ಅನ್ನೋದನ್ನ. ಏನೋ ಗೋವಾದಲ್ಲಿ ಮಾಡ್ತಾ ಇದೆಯಪ್ಪ, ವಿದೇಶ ಅಂತ ಹೇಳ್ತಿದ್ದಲ್ಲ, ಅದಕ್ಕೋಸ್ಕರ. ವಿದೇಶ ಇಲ್ಲ, ಗೋವಾನೇ. ರಾಗಿಣಿಯವ್ರು ಹೇಳಿದಾರಪ್ಪ, ಕರ್ಕೊಂಡೋಗಿ ಅಂತ. ಅಲ್ಲ, ನಂದೇನಿಲ್ಲ. ಈಗ ಗೋಲ್ಡ್ ಬೇಕಾ, ವಿದೇಶದಲ್ಲಿ ಕಾರ್ಯಕ್ರಮ ಮಾಡ್ಬೇಕಾ? ಎರಡು ಆಪ್ಷನ್ ನೀವು ಎರಡು ಆಪ್ಷನ್ ಇದೆ. ಅದಕ್ಕೋಸ್ಕರನೇ ಒನ್ಸ್ ನಾವು ಮಾತು ಕೊಟ್ಟ ಮೇಲೆ ಅದು ಉಳಿಸ್ಕೋಬೇಕು. ಅದಕ್ಕೋಸ್ಕರ ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಎರಡರಲ್ಲಿ ಯಾವ್ದೋ ಒಂದು ತೀರ್ಮಾನ ಮಾಡೋಣ. ಸೂಪರ್, ಥ್ಯಾಂಕ್ ಯು. ಅದಕ್ಕೋಸ್ಕರ ಯಾಕಂದ್ರೆ 4 ಟೀಮ್ ಬರ್ತದಲ್ಲ ಲಾಸ್ಟ್ ಅಲ್ಲಿ, 4 ಟೀಮ್. ಆ 4 ಟೀಮ್ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಏನಾಗುತ್ತೆ ಏನು ಅಂತ ಹೇಳಿ ಚರ್ಚೆ ಮಾಡೋಣ. ಆಮೇಲೆ ರಾಗಿಣಿಯವರು ಹೇಳ್ದಂಗೆ ಅವ್ರ ಜೊತೆಲಿ ಮಾತಾಡಿ ಆಮೇಲೆ ಡಿಸಿಷನ್ ತಗೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ದಯವಿಟ್ಟು ಅಲ್ಲೇ ಇರಬೇಕು. ಇದೀಗ ಅಪ್ಪು ಕಪ್ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. ಅಪ್ಪು ಕಪ್ಗೆ ಪ್ರತಿ ಬಾರಿ ಪ್ರೀತಿಯನ್ನು ನೀಡುವಂತಹ ಡಾಕ್ಟರ್ ಟಿ ಶರವಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಿಣ್ಣರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಪವರ್ ಪೈಥಾನ್ಸ್, ಎಸ್, ಅದನ್ನ ಹ್ಯಾಂಡ್ ಓವರ್ ಮಾಡಬೇಕು ದಯವಿಟ್ಟು. ಆಕ್ಷನ್ ಬ್ಯಾಕ್ ಟು ದ ಟೀಮ್ ಪವರ್ ಪೈಥಾನ್ಸ್. ಮೊದಲನೇದಾಗಿ ಕರೆಕ್ಟ್, ಅದೀಗ ಪವರ್ ಪೈಥಾನ್ಸ್. ನೋಡಿ, ಪವರ್ಫುಲ್ ಮನುಷ್ಯ ಪವರ್ ಪೈಥಾನ್ಸ್ ಅವರಿಗೆ ಪವರ್ಫುಲ್ ಬ್ಯಾಟ್ ಅನ್ನು ಕೊಟ್ಟಿದ್ದಾರಂತೆ. ನೋಡೋಣ ಎಷ್ಟು ಪವರ್ಫುಲ್ ಟೀಮ್ ರೆಡಿ ಮಾಡ್ತೀರಾ ಅಂತೇಳಿ. ಶಣೈ ಸರ್, ಇವತ್ತಿಗೆ ಏನಾದರೂ ಪ್ಲಾನ್ಸ್ ಇದೆಯಾ? ಆಕ್ಷನ್ ಆ್ಯಂಡ್ ಡಾಕ್ಟರ್ ರೂಪಾ ಅವರು ಇಷ್ಟೊಳ್ಳೆ ಓನರ್ ಸಿಕ್ಕಿದ್ದಾರೆ, ಹೇಗೆ ಟೀಮ್ ಅಂದರೆ ಎಲ್ಲ ಟೀಮ್ ಆಗಬೇಕು. ಟೀಮ್ ಆಗೋಷ್ಟು 8 ಆಗುತ್ತೆ. ಆಫ್ಟರ್ ದಟ್ ಡೆಫಿನೆಟ್ಲಿ ವಿಲ್ ಸಿಟ್. ಇವತ್ತೇ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕು, ಮಾಡ್ತೀವಿ ಅಷ್ಟೇ. ಓಕೆ, ಅಪ್ಪು ಕಪ್ ಸೀಸನ್ 3 ಆ್ಯಂಡ್ ಜೊತೆಯಾಗಿ ಯಾವತ್ತೂ ಕೂಡ ಇದ್ದೀರಾ. ಸೊ ಈ ಸಲ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ಅಥವಾ ಎಷ್ಟು ಖುಷಿ ಆಗ್ತಿದೆ ಸರ್? ಈ ರೀತಿಯಾಗಿ ಸ್ಯಾಂಡಲ್ವುಡ್ ಎಲ್ಲವನ್ನ ಜೊತೆಯಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಚೇತನ್ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಫಸ್ಟ್ ಸೀಸನಿಂದಲೇ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಸ್ ಟೇಕಿಂಗ್ ದಿಸ್ ಟೂರ್ನಮೆಂಟ್ ಟು ಅನದರ್ ಲೆವೆಲ್. ಬಹುಶಃ ನಾವೆಲ್ಲ ಅವರ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅಂತ ನನ್ನ ಭಾವನೆ. ಹೀಗಾಗಿ ಎಲ್ಲ ಇಲ್ಲಿ ಆಟಗಾರರು ಇದೊಂದು ಸಕ್ಸಸ್ಫುಲ್ ಟೂರ್ನಮೆಂಟ್ ಆಗಲಿಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಎಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ರೂಪಾ ಅವರೇ,
ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಟೀಮ್ ರೆಡಿ ಆಗ್ತಾ ಇದೆ, ಈಗ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬೆಸ್ಟ್ ವಿಶಸ್ ಟು ದ ಟೀಮ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನಗೆ ಫಸ್ಟ್ ಖುಷಿ ಆಗ್ತಾ ಇರೋದು ಅಂದರೆ ನಾನು ಇದಕ್ಕೆ ನಾನು ತಗೊಳಕ್ಕೆ ಒಪ್ಕೊಂಡೆ ಅಂದರೆ ಫಸ್ಟ್ ಅಪ್ಪು ಸರ್ ನೇಮ್ ಇರೋದ್ರಿಂದ ನಾನು ಫಸ್ಟ್ ಆ ನೇಮ್ಗೆ ನಾನು ಬೆಲೆ ಕೊಟ್ಟು ಅದನ್ನು ತಗೊತಾ ಇದ್ದೀನಿ. ನಾನು ಅದಕ್ಕೆ ತುಂಬ ಪ್ರೀತಿಯಿಂದ ನಾನು ಆ ನೇಮ್ನ ನನಗೆ ಆ ಪವರ್ ಅಂತ ಅದು ತುಂಬ ಅವ್ರ ಬಗ್ಗೆ ಅಭಿಮಾನ ಇರೋದ್ರಿಂದ ಆ ನೇಮ್ ನಾನು ಸೆಲೆಕ್ಟ್ ಮಾಡಿದೆ. ಸೊ ಫಸ್ಟ್ ಅಪ್ಪು ಸರ್ನ ನೆಂದು ನಾನು ಅವ್ರಿಗೆ ಈ ನಿಮ್ಮ ನೇಮಿಂದ ನಾನು ಇದು ಗೆದ್ದು ಬರಬೇಕು ಅಂತ ಅವ್ರ ಆಶೀರ್ವಾದನ ಫಸ್ಟ್ ಕೇಳ್ತೀನಿ. ಮತ್ತು ಎಲ್ರಿಗೂ ನನ್ನ ಕಡೆಯಿಂದ ಎಲ್ಲ ಟೀಮ್ಗೂ ವಿಶೇಷನ ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತು ಯೋಗ ದಿನದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಾವು ಇದು ಕೂಡ ಒಂಥರ ಎಕ್ಸಸೈಸ್ ಇದ್ದಂಗೆ, ಗೆಲುವು ಸೋಲು ಸೆಕೆಂಡರಿ, ಬಟ್ ನಾವು ಇದನ್ನು ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟು. ಅದಕ್ಕೆ ನಾನು ಖುಷಿಯಾಗಿ ಎಲ್ಲರಿಗೂ ವಿಶೇಷನ ತಿಳಿಸ್ತಾ ಇದ್ದೀನಿ. ಎಲ್ಲರೂ ಕಪ್ ನಮ್ಮದೇ ಅಂತ ಇದ್ದಾರೆ, ಬಟ್ ನಾನು ಹೇಳಲ್ಲ, ಗೆದ್ದು ತಗೋಬರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಚೆನ್ನಾಗಿ ಯೋಗ ಮಾಡ್ತೀರಾ ನೀವು ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ರೂಪಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸದಾಶಿವ ಶೆಣೆ ಸರ್, ಥ್ಯಾಂಕ್ ಯು. ಇದೀಗ ಮುಂದಿನ ಟೀಮನ್ನು ಕರೆಯುವಂತಹ ಸಮಯ. ದ ನೆಕ್ಸ್ಟ್ ಟೀಮ್ ಈಸ್ ಗಂಧದ ಗುಡಿ ವಾರಿಯರ್ಸ್. ಓನರ್ ಸತೀಶ್ ಎಂ ಅವರು ದಯವಿಟ್ಟು ಬರಬೇಕು. ಆ್ಯಂಡ್ ದ ಕ್ಯಾಪ್ಟನ್ ಹರೀಶ್ ನಾಗರಾಜು ಆನ್ ಸ್ಟೇಜ್ ಪ್ಲೀಸ್. ದಯವಿಟ್ಟು ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಗಂಧದ ಗುಡಿ ವಾರಿಯರ್ಸ್ನ ಸ್ವರ್ಣ ಭೂಮಿ ಪ್ರಾಪರ್ಟೀಸ್ ಇದರ ಓನರ್ ಆಗಿರುವಂತಹ ಸತೀಶ್ ಎಂ, ಅದೇ ರೀತಿಯಾಗಿ ಕ್ಯಾಪ್ಟನ್ ಹರೀಶ್ ನಾಗರಾಜ್ ಅವ್ರಿಗೂ ಕೂಡ ಹಾರ್ಸಿ ವೆಲ್ಕಮ್ ಅನ್ನ ಹೇಳ್ತಾ ಇದ್ದೀವಿ. ಇದೀಗ ಗಂಧದ ಗುಡಿ ವಾರಿಯರ್ಸ್ಗೆ ಆಕ್ಷನ್ ಬ್ಯಾಟ್ ಅನ್ನ ನೀಡಿ ಗೌರವಿಸಬೇಕು ಅಂತ ಸರ ಗೋವಿಂದ್ ಸರ್ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ಎಸ್, ಒಂದು ಗ್ರೂಪ್ ಫೋಟೋ. ಓಕೆ, ನಿಂತಿರೋರೆಲ್ಲರೂ ಕೂತ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಇರೋರು. ಹರೀಶ್ ನಾಗರಾಜು ಸರ್, ಕ್ಯಾಪ್ಟನ್ ಗಂಧದ ಗುಡಿ ವಾರಿಯರ್ಸ್. ಓಕೆ, ಹರೀಶ್ ನಾಗರಾಜು ಸರ್, ಓವರ್ ಟು ಯು. ನಮಸ್ಕಾರ, ಗುಡ್ ಈವ್ನಿಂಗ್. ನನಗೊಂದು ಡಬಲ್ ಖುಷಿ ಏನಪ್ಪ ಅಂದರೆ, ಒಂದು ಅಫ್ಕೋರ್ಸ್ ಮೇಡಮ್ ಯಾರೋ ಹೇಳ್ತಿದ್ರು ಅಪ್ಪು ಕಪ್ ಹೆಸರೇ ಅಪ್ಪು ಸರ್ ಹೆಸರಿರೋದ್ರಿಂದ ಒಂದು ಯಾವಾಗಲೂ ಒಂದು ಪ್ರೌಡ್ ಫೀಲ್ ಮಾಡ್ತೀವಿ ಅಂತ. ಅಪ್ಪು ಕಪ್ಪಲ್ಲಿ ನಮಗೆ ಬಂದಿರೋ ಹೆಸರು ಗಂಧದ ಗುಡಿ. ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಬ್ಲೆಸ್ಡ್ ಫೀಲ್ ಮಾಡ್ತಾ ಇದ್ದೀನಿ. ಇಂಗ್ಲೀಷ್ನಲ್ಲಿ ಸ್ಟೇ ಆನ್ ಯುವರ್ ಬೀಸ್ ಅಂತಾರೆ, ಅಂದರೆ ಬಿಲೀವ್, ಬ್ರೇವ್, ಬೆಸ್ಟ್, ಅದ್ರ ಜೊತೆಗೆ ಬ್ಯಾಡ್ಮಿಂಟನ್, ಲೆಟ್ಸ್ ಆ್ಯಡ್ ಇಟ್. ಸೊ ಹಾಗಾಗಿ ಪ್ಲೇ ದ ಶಟಲ್ ವಿನ್ ದ ಬ್ಯಾಟಲ್ ಅಂತ. ಸೊ ಹಾಗಾಗಿ ಲೆಟ್ಸ್ ಪ್ಲೇ. ಅಫ್ಕೋರ್ಸ್ ಗೆಲ್ಲರೂ ಆಡ್ತೀವಿ. ಈ ಸರಿ ಮತ್ತಷ್ಟು ಹುರುಪು, ಉತ್ಸಾಹ ನಮ್ಮೆಲ್ಲರಲ್ಲೂ ಕೂಡ ಇದ್ದೇ ಇರುತ್ತೆ. ಆಡುವವರಲ್ಲಿ ಎಷ್ಟಿದೆಯೋ ಆರ್ಗನೈಸ್ ಮಾಡ್ತಿರುವಂತಹ ಚೇತನ್ ಸೂರ್ಯ, ಸುಷ್ಮಾ ಅವರ ಬಳಗ ಮತ್ತಷ್ಟು ಅದನ್ನು ಕಲರ್ಫುಲ್ ಆಗಿ ಕಟ್ಕೊಡ್ತಿದ್ದಾರೆ. ಸೊ ಬೆಸ್ಟ್ ವಿಶಸ್, ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಅದೀಗ ಸತೀಶ್ ಸರ್ ಅಷ್ಟೇ, ಅವರಷ್ಟು ಮಾತಾಡಿದ್ರು ನೀವು ಒಂದು ಮಾತಾಡಿಲ್ಲ. ಎಲ್ರಿಗೂ ನಮಸ್ಕಾರ. ಚೇತನ್ ಸರ್ ಅವ್ರನ್ನ ನಾನು ಸೀಸನ್ ಫಸ್ಟಿಂದನೂ ನೋಡ್ತಾ ಇದ್ದೆ. ಅವರು ಮಾಡಿರೋದು ಎಲ್ಲ ಕಡೆ ಬಂದು ಅದನ್ನು ನೋಡಿದ್ದೀನಿ. ತುಂಬ ಖುಷಿ ಆಯಿತು. ನಮಗೊಂದು ಅವಕಾಶ ಮಾಡಿಕೊಡಿ ಅಂದೆ, ಈ ಸಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಸರ್. ಜೀತ್ ಅವರು ಬಂದಿದ್ದಾರೆ ನಮ್ಮ ಟೀಮ್ಗೆ. ಕ್ಯಾಪ್ಟನ್ ಪ್ರಮೋದ್ ಶೆಟ್ಟಿ ಅವರು ಅವರ ಅನುಪಸ್ಥಿತಿಯಲ್ಲಿ ಆಲ್ ದಿ ಬೆಸ್ಟ್ ಟು ಟೀಮ್ ಮೌರ್ಯ ಸ್ಟ್ರೈಕರ್ಸ್. ಆಕ್ಷನ್ಗೆ ಒಂದು ಅದ್ಭುತ ಟೀಮನ್ನು ನೀವು ಸೆಲೆಕ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಸ್ ಸರ್, ಸೀಸನ್ 3ಗೆ ಟೀಮ್ ಹೆಂಗೆ ರೆಡಿ ಮಾಡ್ತಾ ಇದ್ದೀರಾ? See, power star in the already it is going to every team. So already a power distribute ಆಗಿರೋದ್ರಿಂದ ಈಗ how they practice and how they play and with what sportsman spirit they conduct the tournament, all that I wish all the best for all the teams and may the best team win, but we will try our best to see what best we can do. Oh, so sweet. Thank you sir, thank you so much. ನಂಗೆ ಗೊತ್ತೈತೆ ನೀವು ಮಾತಾಡಲ್ಲ ಅಂತ, ಅದಕ್ಕೆ ನಾನು ಕೇಳ್ತೀನಿ. ಆಟಗಾರರೇ ಮತ್ತು ಈ ಒಂದು ಟೀಮನ್ನು ಕೊಂಡ್ಕೊಂಡಿರುವಂಥ ಮಾಲೀಕರು, ವಿಶೇಷವಾಗಿ ನಾವು ಇಲ್ಲಿ ಸೇರೋದು ಒಂದು ಮುಖ್ಯವಾಗಿ ಸ್ಪೋರ್ಟಿಂಗ್, ಮತ್ತೊಂದು ಪ್ರೀತಿ. ಆ ಪ್ರೀತಿ ಇರೋದು ನಾನು ನೋಡಿದ್ದು ಚೇತನ್ ಅವರು.
ಯಾಕೆಂತ ಹೇಳಿದ್ರೆ ಎಲ್ಲರ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇತ್ತು. ನೋಡಿ, ಅವ್ರು ಕರೆಯೋ ರೀತಿಯಲ್ಲಿ ನಾವು ಎಲ್ಲಿದ್ದರೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಅವ್ರಿಗೆ ಒಂದು ವಿಶ್ವಾಸ ಮಾಡಬೇಕು, ಅವ್ರನ್ನ ಹರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಿದ್ದರೂ ನಾವು ಇಲ್ಲಿ ಬರ್ತೀವಿ. ಯಾಕೆಂತ ಹೇಳಿದ್ರೆ 1ರಿಂದ 3ವರೆಗೂ ಅವ್ರ ಜೊತೆ ಇದ್ದೀವಿ. ಅದನ್ನು ನಾವು ಉಳಿಸ್ಕೋಬೇಕಲ್ಲ, ನಮ್ಮ ಮೇಲೆ ಪ್ರೀತಿ ಇಟ್ಟಿರೋದನ್ನು. ಅದು ನಿಜವಾಗಿ ಅದನ್ನು ಚೇತನ್ ಅವರಿಂದ ನಾನು ಕಂಡಿದ್ದೀನಿ. ನೀವು ಯಾವುದೇ ಕಾರ್ಯ ಮಾಡಿ ಯಶಸ್ವಿ ಆಗ್ತೀರಾ, ಅದಕ್ಕೆ ಸಾಕ್ಷಿ 3ನೇ ಹೆಜ್ಜೆ ಇಟ್ಟಿದ್ದಾರೆ. ಈ ಸೀಸನ್ನು ಗೋವಾದಲ್ಲಿ ಮಾಡ್ತಾ ಇದ್ದೀರಾ ಫೈನಲ್ಲು. ಅದು ಕನ್ನಡಿಗನ ಒಂದು ಕೆಚ್ಚು ಶಕ್ತಿ. ಆ ಒಂದು ಎಲ್ಲ ಶಕ್ತಿ ನಿಮ್ಮಲ್ಲಿರಲಿ. ನಮ್ಮಿಂದ ಏನು ನೀವು ನಿರೀಕ್ಷೆ ಮಾಡ್ತೀರೋ ಖಂಡಿತವಾಗಿ ನಿಮ್ಮ ಜೊತೆ ಸದಾ ನಾವಿರ್ತೀವಿ. ಆಲ್ ದ ಬೆಸ್ಟ್ ಎಲ್ಲ ಆಟಗಾರರಿಗೆ, ಮತ್ತೊಮ್ಮೆ ಆ ಟೀಮ್ ಮಾಲೀಕರಿಗೆ ಬೆಸ್ಟ್ ವಿಶಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಶ್ರೀ ಸಾರಾ ಗೋವಿಂದ್ ಅವರಿಗೆ ನಮ್ಮ ಅಪ್ಪು ಕಪ್ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಟೀಮ್ ದೊಡ್ಡಮನೆ ಡ್ರ್ಯಾಗನ್ಸ್ ಇದರ ಓನರ್ ಆಗಿರುವಂತಹ ಭುವನ್ ಮೂವೀಸ್ ಇದರ ಸುರೇಶ್ ಅವರು ದಯವಿಟ್ಟು ಬರಬೇಕು. ಅದೇ ರೀತಿಯಾಗಿ ನಿರಂತರ ಗಣೇಶ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಓಕೆ, ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಮಾಜಿ CM ಆಗಿದ್ದಂತಹ SM ಕೃಷ್ಣ ಅವರ ಮೊಮ್ಮಗ ನಿರಂತರ ಗಣೇಶ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿರಂತರ ಗಣೇಶ್ ಅವ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಇದೀಗ ನಮ್ಮ ಟೀಮ್ನ ಕ್ಯಾಪ್ಟನ್ ಪ್ರವೀಣ್ ತೇಜ್ ಅವರನ್ನ ಚಪ್ಪಾಳಿಯೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ಪ್ರವೀಣ್ ತೇಜ್ ಅವರಿಗೂ ಕೂಡ. ಇದು ನಮ್ಮ ಟೀಮ್ ದೊಡ್ಡಮನೆ ಡ್ರ್ಯಾಗನ್ಸ್ಗೆ ಇದೀಗ ಆಕ್ಷನ್ ಬ್ಯಾಟ್ ಅನ್ನ ನೀಡಿ ಪ್ರೀತಿಯಿಂದ ಗೌರವಿಸಲಾಗ್ತಾ ಇದೆ. ಓಕೆ, ದೊಡ್ಡಮನೆ ಡ್ರ್ಯಾಗನ್ಸ್ ಸುರೇಶ್ ಅವರು, ಭುವನ್ ಮೂವೀಸ್ನ ಸುರೇಶ್ ಅವರ ಓನರ್ಶಿಪ್ನಲ್ಲಿ, ನಿರಂತರ ಗಣೇಶ್ ಅವರು ಕೋ-ಓನರ್ ಆಗಿ, ಅದೇ ರೀತಿಯಾಗಿ ಪ್ರವೀಣ್ ತೇಜ್ ಅವರು ಕ್ಯಾಪ್ಟನ್ಶಿಪ್ ಅಲ್ಲಿ ಇದೀಗ. ಎಸ್, ವಿಲ್ ಸ್ಟಾರ್ಟ್ ವಿತ್ ಪ್ರವೀಣ್ ತೇಜ್ ಅವರೇ. ಹಾರ್ಟ್ಲಿ ವೆಲ್ಕಮ್ ಮತ್ತೊಮ್ಮೆ. ಸೀಸನ್ 3 ಇವತ್ತು ಆಕ್ಷನ್ ಸ್ವಲ್ಪ ಹೊತ್ತಲ್ಲಿ ನಡಿಬೇಕಾಗಿರೋದ್ರಿಂದಾಗಿ ಸ್ಟ್ರಾಟಜಿ ಏನು ಮಾಡಿಲ್ಲ ಅಂತ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಹೇಗೆ ರೆಡಿ ಆಗಬೇಕು ಅಂತ ಇದ್ದೀರಾ? ಯಾವ ಕಾಣಿಸ್ತಾ ಇದೀನಾ? ಓಕೆ, ಅದೇ ಲಾಸ್ಟ್ ಸೀಸನಲ್ಲಿ 10 ಟೀಮು ತುಂಬ ಖುಷಿಯಾಗಿ ಪ್ರಾಕ್ಟೀಸ್ ಮಾಡಿದ್ವಿ. 2 ಟೀಮ್ ಮಾತ್ರ ಖುಷಿಯಾಗಿ ಮನೆಗೆ ಹೋಗಿದ್ರು. ಸರ್ ನಾವು ಖುಷಿಯಾಗಿ ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ಅಷ್ಟೇ ಸ್ಟ್ರಾಟಜಿ. ಸುರೇಶ್ ಸರ್, ನಿರಂತರ ಗಣೇಶ್ ಸರ್. ಎಸ್ ಸರ್. ಎಲ್ರಿಗೂ ನಮಸ್ಕಾರ. ಅಪ್ಪು ಕಪ್ ಸೀಸನ್ 3 ಈ ಕಾರ್ಯಕ್ರಮಕ್ಕೆ ಒಂದು ಆಹ್ವಾನಿಸಿ ಕೋ-ಓನರ್ ಆಗಿ ಮಾಡಿರುವಂಥ ಸುರೇಶ್ ಸರ್ ಅವರೇ, ರಾಗಿಣಿ ದ್ವಿವೇದಿ ಅವರೇ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಗ್ರೂಪ್ ಅವರು ಹಾಗೂ ಎಲ್ಲ ಆಟಪಟುಗರೇ ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ತಾರೆಯರೇ, ಈ ದಿನ ತಾವೆಲ್ಲರೂ ಬ್ಯಾಡ್ಮಿಂಟನ್ ಪ್ರೀಮಿಯರ್ ಲೀಗ್ಗೆ ಬಂದಿದ್ದೀರಾ. ನಾನು ಸಹ ಒಬ್ಬ ಕ್ರೀಡಾಪಟು. ಅದರಿಂದ ಈ ಒಂದು ಉತ್ಸಾಹದಿಂದ ನಮ್ಮ ಸುರೇಶ್ ಅವರ ಟೀಮು ಗೆಲ್ಲಬೇಕು ಮತ್ತು ಪ್ರವೀಣ್ ಅವರ ನಾಯಕತ್ವದಲ್ಲಿ ನಮ್ಮ ಟೀಮು ಸಹ ಗೆಲ್ಲಬೇಕು ಅಂತ ಉತ್ಸಾಹದಿಂದ ನಾವು ಬಂದಿದ್ದೀವಿ. ಈ ಒಂದು ಆಕ್ಷನ್ಗೆ ಚಾಲನೆ ಆಲ್ರೆಡಿ ನೀಡಿದೆ. ನಾನು ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಎಲ್ಲರೂ ಸಹ ಒಂದು ಒಳ್ಳೆಯ ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ಆಟ ಆಡಿ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಯಾರು ಇಂಜೂರ್ ಆಗದೆ, ಬಿಕಾಸ್ ಬ್ಯಾಡ್ಮಿಂಟನ್ ಅನ್ನೋ ಸ್ಪೋರ್ಟು ಭಾಳಷ್ಟು ಇಂಜುರಿಗಳು ಕಾಣುತ್ತೆ. ನಾನೊಬ್ಬ ವೈದ್ಯನಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ತಾವೆಲ್ಲರೂ ಹುಷಾರಾಗಿ, ಮೊದಲು ಸೇಫ್ಟಿ ಫಸ್ಟ್, ನಂತರ ಗೇಮು, ಅದ ನಂತರ ಕಪ್ಪು. ಅದರಿಂದ ಎಲ್ಲರೂ ಸಹ ಒಂದು ಸೇಫ್ಟಿ ಪ್ರಿಕಾಷನ್ಸ್ ತೆಗೆದುಕೊಂಡು ಆಡೋದು ಗೆಲ್ಲೋದು ಎಲ್ಲ ಇದ್ದೇ ಇರುತ್ತೆ. ಸೇಫ್ಟಿಯಾಗಿ ಆಡಿ ಒಂದು ಈ ಟೂರ್ನಮೆಂಟ್ನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗಿ ಇಡೀ ಕರ್ನಾಟಕ ಮತ್ತು ಭಾರತ ನೋಡಲಿಕ್ಕೆ ಒಂದು ಪ್ರೇರಣೆ ಆಗಿರಲಿ ಅಂತ ಕೇಳ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸರ್. ಸುರೇಶ್ ಸರ್. ಎಲ್ರಿಗೂ ನಮಸ್ತೆ. ಚೇತನ್ ಸೂರ್ಯ ಸರ್ ನಮಗೊಂದು ಕರೆದು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಇನ್ನು 9 ಟೀಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ನೀವೇ ನಮ್ಗೆ ಈ ಟೀಮ್ ಬಿಟ್ಕೊಟ್ಬಿಡಿ, ನೀವೇ ವಿನ್ ಆಗಲಿ ಅಂತ. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮು ಚೆನ್ನಾಗಿ ಆಡ್ತೀವಿ. ನಾವು ಬಂದಿರೋದು ಆಡೋಕ್ಕೇನೆ, ನೋಡೋಕ್ಕಂತೂ ಯಾರೂ ಬರಲ್ಲ. ನಮ್ಮ ಟೀಮು ಚೆನ್ನಾಗೇ ಸೆಲೆಕ್ಟ್ ಮಾಡ್ತೀವಿ. ಎಲ್ಲ ಟೀಮು ಗೆಲ್ಲಿ. ಆದರೆ ನಮ್ಮ ಟೀಮ್ಗೆ ಒಂದು ಸ್ವಲ್ಪ ಕನಿಕರ, ಯಾಕೆಂದ್ರೆ ಫಸ್ಟ್ ಟೈಮ್ ನಾವು ಬಂದಿರೋದ್ರಿಂದ ನೀವೆಲ್ಲ ಅಲ್ಲೇ ಆಡಿದ್ದೀರಾ.
ನೋಡಿ ಒಂದು ಚಾನ್ಸ್ ಏನಾದ್ರು ಕೊಟ್ಟು ಬಿಟ್ಕೊಟ್ರೆ ಒಳ್ಳೇದು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸುರೇಶ್ ಸರ್ ಮಾತಾಡಲ್ಲ ಅಂತೇಳಿ ಬಾಂಬೆ ಹಾಕ್ಬಿಟ್ರು ಡೈರೆಕ್ಟ್. ಓಕೆ, ಥ್ಯಾಂಕ್ ಯು ಸುರೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮುಂದಿನ ಟೀಮ್ ಜಾಯ್ನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಟೀಮ್ ಅರಸು ಹಂಟರ್ಸ್. ಅದೀಗ ಅರಸು ಹಂಟರ್ಸ್ ತಂಡಕ್ಕೆ ಆಕ್ಷನ್ ಬ್ಯಾಚ್ ಅನ್ನು ಹಸ್ತಾಂತರಿಸುವಂತಹ ಸಮಯ. ಎಸ್, ಫೋಟೋ. ಎಸ್, ಆನಂದ್ ಸರ್, ಅರಸು ಹಂಟರ್ಸ್ ಟೀಮ್ ರೆಡಿ ಆಗ್ತಾ ಇದೆ. ಸೊ ಅಪ್ಪು ಕಪ್ ಸೀಸನ್ 3ಗೆ ಹೇಗೆ ರೆಡಿ ಆಗಿದೆ? ಹೋದ್ಸಲ ಏನು ಹೆಸರು ಇಟ್ಕೊಂಡಿದೆ ಅರಸು ಹಂಟರ್ಸು ಅದನ್ನೇ ನಾನು ಕಂಟಿನ್ಯೂ ಮಾಡಿದೆ. ಹೆಸರು ಚೇಂಜ್ ಮಾಡಿಲ್ಲ, ಸೋತ್ರ ಅಂತ. ಈ ಸಲ ಖಂಡಿತ ಗೆಲ್ತೀವಿ, ಆಲ್ಮೋಸ್ಟ್ ನಮ್ಮಲ್ಲಿದೆ. ಯಾಕಂದರೆ ಮೇಡಮ್ ಬಂದಿರೋದ್ರಿಂದ ಮತ್ತು ಭುವನ್ ಗೌಡ ಬಂದಿರೋದ್ರಿಂದ ಸ್ವಲ್ಪ ಜೋಶ್ ಇದೆ ನಮ್ಮ ಟೀಮ್ಗೆ. 100% ಕಪ್ ನಮ್ದೇ. 5 ಟೀಮ್ ಹೇಳಿದೆ ಈ ಸಲ ಕಪ್ ನಮ್ದೆ ಅಂತ. ನಾನು ಫೈನಲ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಆಲ್ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಟು. ಒಂದೆರಡು ಲೈನ್ ಮಾತಾಡಿ, ನೋ ಪ್ರಾಬ್ಲಮ್. ಎಸ್, ಆ್ಯಂಡ್ ರಾಗಿನ್ಸ್ ಬನ್ನಿ, ಅವರ ಬಿಗ್ ಸಪೋರ್ಟ್ ಸಿಸ್ಟಮ್ ಅರವಿಂದ್ ಅವರೇ ಬರಬೇಕು. ಎಸ್, ಇದೀಗ ನಮ್ಮ ಬಿಂದಾಸ್ ರಾಯಲ್ ಚಾಲೆಂಜರ್ಸ್ ಇದಕ್ಕೆ ಈ ಟೀಮ್ಗೆ ಆಕ್ಷನ್ ಬ್ಯಾಟ್ ಅನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ಸ್ ಅರವಿಂದ್ ಅವರೇ, ಚಪ್ಪಾಳೆ ತಟ್ಟಿದ್ದಕ್ಕಾಗಿ. ತುಂಬ ಹೊತ್ತಾಯಿತು, ಎಲ್ಲ ಅವರವರಷ್ಟಕ್ಕೆ ಬಿಸಿ ಆಗಿಬಿಟ್ಟಿದ್ದಾರೆ. ಎಸ್, ಬಿಂದಾಸ್ ರಾಯಲ್ ಚಾಲೆಂಜರ್ಸ್. ಅವಿನಾಶ್ ಸರ್ ಆಗಲೇ ಮಾತಾಡಿದ್ರಿ, ಆದರೂ ಈಗ ಆಲ್ರೆಡಿ ಮಾತಾಡಿದ್ದೀನಿ. ಆ್ಯಂಡ್ ಖುಷಿ ಆಗುತ್ತೆ ಅಂದರೆ RCB ಸಪೋರ್ಟರ್ಸ್ ಆಗಿ. ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್ ಎಲ್ಸ್. ಆ್ಯಂಡ್ ಚೇತನ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಲಾಸ್ಟ್ 2 ಡೇಸಲ್ಲಿ ದ ಸ್ಲಾಟ್ ಓಪನ್ ಮಾಡಿ ಸೆಡ್ ಯು ಹ್ಯಾವ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ದಿವ್ಯಾ ಅವರೇ, ಬಿಂದಾಸ್ ರಾಯಲ್ ಚಾಲೆಂಜರ್ಸ್ ಅಲ್ಲೂ RCB ಇದೆ. ಅಲ್ಲೂ RCB ಇದೆ. ಒಂದು ಸ್ವಲ್ಪ ಬೀನ ಆ ಕಡೆ ಈ ಕಡೆ ಹಾಕ್ಬಿಟ್ರೆ ಆಯ್ತು. ಬಟ್ ಎನಿವೆ ನಾನು RCB ಸಪೋರ್ಟರೇ. ಸೊ ಹೆಸರಲ್ಲೇ ನಂಗೆ ತುಂಬ ಖುಷಿ ಆಗ್ಬಿಡ್ತು. ಓಕೆ, ನಮ್ಮ ಟೀಮಲ್ಲಿ RCB ಇದೆ ಅಂತ ಅರ್ಧ ಜೋಶ್ ಆಲ್ರೆಡಿ ಬಂದ್ಬಿಡಿದೆ. ಆ್ಯಂಡ್ ಇವತ್ತು ಆಕ್ಷನ್ ಆ್ಯಂಡ್ ಐ ರಿಯಲಿ ಹೋಪ್ ಎಲ್ಲರಿಗೂ ಅಂದರೆ ಈಕ್ವಲ್ ಸ್ಟ್ರೆಂತ್ ಸಿಗಲಿ ಅಂತ, ಸೊ ದಟ್ ಕಾಂಪಿಟೇಷನ್ ಚೆನ್ನಾಗಿರುತ್ತೆ. ಆವಾಗಲೇ ಆಡೋಕೆ ಒಂದು ಮಜಾ ಬರೋದು. ಸೊ ಎಲ್ಲರಿಗೂ ಒಳ್ಳೆ ಪ್ಲೇಯರ್ಸ್ ಸಿಕ್ಕಲಿ, ನಮಗೂ ಒಳ್ಳೆ ಪ್ಲೇಯರ್ಸ್ ಸಿಕ್ಕಲಿ. ಆ್ಯಂಡ್ ನಾವು ಸಖತ್ ಫೈಟ್ ಮಾಡ್ತೀವಿ. ಆ್ಯಂಡ್ ಐ ಹರ್ಡ್ ನಮ್ಮ ಟೀಮ್ ಲಾಸ್ಟ್ ಇಯರ್ ರನ್ನರ್ ಅಪ್ ಆಗಿದ್ರು ಅಂತ. ಈ ಸತಿ ವಿನ್ನರ್ ಆಗೋದಕ್ಕೆ ಎಲ್ಲ ಟ್ರೈ ಮಾಡ್ತೀವಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮಗೂ ಆಲ್ ದ ವೆರಿ ಬೆಸ್ಟ್. ಅರವಿಂದ್ ಅವರೇ, ಯಾವ ಟೀಮ್ ಹೋಗ್ಬೇಕು ಅಂತ ಇದ್ದೀರಾ? ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಆಲ್ ದ ಬೆಸ್ಟ್ ಆ್ಯಂಡ್ ಆರ್ಗನೈಸೇಷನ್ ಕೂಡ. ಇದೊಂದು ಒಳ್ಳೆಯ ಗೆಟ್ ಟುಗೆದರ್ ಫಾರ್ ಎವ್ರಿಬಡಿ. ಐ ಥಿಂಕ್ ಗೇಮಿಂಗ್ ಮತ್ತು ಅದು ಇಟ್ ಕ್ರಿಯೇಟ್ಸ್ ಅ ಲಾಟ್ ಆಫ್ ಇಟ್ ಕಲ್ಟಿವೇಟ್ಸ್ ಅ ಲಾಟ್ ಆಫ್ ಲೀಡರ್ಶಿಪ್ ಆ್ಯಂಡ್ ಸೋ ಮೆನಿ ಅದರ್ ಥಿಂಗ್ಸ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಆಡಿ, RCB ವಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಯು. ಇದೀಗ ಎಸ್, ಥ್ಯಾಂಕ್ ಯು ಸೋ ಮಚ್. ಸೀಸನ್ 3ಗೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಈ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ. ಬಿಕಾಸ್ ಒಂದು ತುಂಬ ದೊಡ್ಡ ಸಂಭ್ರಮ ಥರ, ಒಂದು ದೊಡ್ಡ ಫ್ಯಾಮಿಲಿ ವೈಬ್ ಥರ ಅನಿಸುತ್ತೆ. ಯಾವತ್ತು 3 ಸೀಸನ್ಸ್ ಆಗಿದೆ ಚೇತನ್. ಫಸ್ಟ್ ಸೀಸನಲ್ಲಿ ಇನಾಗರೇಷನಿಂದ ಹಿಡಿದು ಇವತ್ತುವರೆಗೂ ಯು ಗೈಸ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಐ ಥಿಂಕ್ ಏನಾದರೂ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಮಾಡಬೇಕು ಅಂದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಯಾವತ್ತು. It's not about the success or the failure of something, but it's always about maintaining consistency and just maintaining that level of equilibrium anta nanna abhipraya. So I'm really happy that season 3 ಆಗ್ತಿದೆ. 2 seasons ತುಂಬಾ ಚೆನ್ನಾಗಿ ನಡೆದಿದೆ. And Chetan, Sushma ge congratulations for the baby. Sushma, come here fast. Congratulations on the joragi chapali. They're having a baby and an extended family. Congratulations. And ಇವ್ರ ಜೊತೆಗೆ ಈ ಫ್ಯಾಮಿಲಿ ಕೂಡ ಎಕ್ಸ್ಟೆಂಡ್ ಆಗ್ತಿದೆ, ವರ್ಷ ದೊಡ್ಡದಾಗಿ ಆಗ್ತಿದೆ. ನಿಮ್ಮಿಬ್ರಿಗೂ ಇಷ್ಟು ಅಂದರೆ ಹೆಮ್ಮೆ ಅನಿಸುತ್ತೆ.
ನಾನು ಈ ಒಂದು 3 ವರ್ಷದಿಂದ ನಿಮ್ಮ ಜರ್ನಿ ನೋಡ್ಕೊಂಡು ಬರ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಜಾಸ್ತಿ ಇನ್ನೂ ಸಾಕಷ್ಟು ವರ್ಷ ಈ ಜರ್ನಿ ಇರಲಿ ಅಂತ. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್, ಆಲ್ ದ ಟೀಮ್ಸ್, ಆಲ್ ದ ಪ್ಲೇಯರ್ಸ್. ಈ ಸತಿ ಸೋ ಮೆನಿ ಆ್ಯಕ್ಟರ್ಸ್, ಸೋ ಮೆನಿ ಅಮೇಝಿಂಗ್ ಪ್ಲೇಯರ್ಸ್, ಸ್ಟಾರ್ ಪ್ಲೇಯರ್ಸ್, ಇಷ್ಟು ಒಳ್ಳೆ ಒಳ್ಳೆ ಟೀಮ್ಸ್ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಯು ಆರ್ ಅಮೇಝಿಂಗ್ ಆಸ್ ಆಲ್ವೇಸ್. ಐ ಡೋಂಟ್ ನೀಡ್ ಟು ಸೇ ಎನಿಥಿಂಗ್ ಅಬೌಟ್ ಯು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಅಪ್ಪು ಕಪ್ ಸೀಸನ್ 3 ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ರಾಗಿಣಿ ದ್ವಿವೇದಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಡಿಫೆಂಡಿಂಗ್ ಚಾಂಪಿಯನ್ ಟೀಮ್ಗೆ ಸ್ಟಾರ್ ಅಂಬಾಸಿಡರ್ ಆಗಿದ್ದೀರಾ. ಸೊ ವೀರ ಕನ್ನಡಿಗ ಬುಲ್ಸ್ ಟೀಮ್ ಜಾಯಿನ್ ಆಗಿರೋದ್ರಿಂದಾಗಿ ಅಪ್ಪು ಕಪ್ ಸೀಸನ್ 3ಗೆ ನಿಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಸೀಸನ್ 1 ವಿನ್ನರ್ಸು. ಇವಾಗ ನಾನು ಜಾಯ್ನ್ ಆಗಿರೋ ಟೀಮು ಡಿಫೆಂಡಿಂಗ್ ಚಾಂಪಿಯನ್ಸು. ಫಸ್ಟ್ ಸೀಸನ್ ವಿನ್ನರು. ಸೊ ಮತ್ತೆ ಒಂದು 2-3 ದಿನಗಳ ಒಂದು ವಿಜೃಂಭಣೆ ತುಂಬ ಮಜಾ ಇರುತ್ತೆ. ಲುಕಿಂಗ್ ಫಾರ್ವರ್ಡ್ ಟು ಆ್ಯಂಡ್ ವಿ ಹ್ಯಾವ್ ಅ ವಂಡರ್ಫುಲ್ ಟೀಮ್. ಆ್ಯಂಡ್ ನೋಡೋಣ ಬಿಟ್ಟಿಂಗಲ್ಲಿ ಹಿಂಗೆ ಹೋಗುತ್ತೆ. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇನ್ ದ ಎಂಟೈರ್ ಟೀಮ್. ಗುಡ್ ಲಕ್, ಒಳ್ಳೆಯದಾಗಲಿ. ಇವರೆಲ್ಲ ಇದಾರಲ್ಲಪ್ಪ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಆ್ಯಂಡ್ ಆಲ್ ದಿ ಬೆಸ್ಟ್. ಇದೀಗ ನಮ್ಮ ಮಧ್ಯ ಭಾಗಕ್ಕೆ ದಯವಿಟ್ಟು ಎಸ್ ಓವರ್ ಟು ಯು ಚೇತನ್ ಸರ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಲ್ಲ ಮೀಡಿಯಾದವರು, ಮಾಧ್ಯಮ ಮಿತ್ರರಿಗೂ, PR ಸುಧೀಂದ್ರ ವೆಂಕಟೇಶ್ ಸರ್ ಆ್ಯಂಡ್ ಎಲ್ಲ ಕ್ಯಾಪ್ಟನ್ಸ್ಗೆ, ಓನರ್ಸ್ಗೆ, ಮೆನ್ ಐಕಾನ್ಗೆ, ವುಮೆನ್ ಐಕಾನ್ಗೆ ಆ್ಯಂಡ್ ಸ್ಟಾರ್ ಅಂಬಾಸಿಡರ್ಸ್ಗೆ. ಸೊ ಈ ಸರಿ ತುಂಬ ವೆರೈಟೀಸ್ಗಳು ತೊಗೊಂಡು ಬಂದಿದ್ದೀನಿ ಈ ಟೂರ್ನಮೆಂಟಲ್ಲಿ. ಫಸ್ಟ್ ವರ್ಷ ಶುರುವಾದಾಗ ಒಂದು ಮಟ್ಟದಲ್ಲಿ ಯಶಸ್ಸನ್ನು ಕಂಡಿತ್ತು. ಸೆಕೆಂಡ್ನೇ ಸೀಸನ್ನು ಇನ್ನೊಂದು ಹಂತಕ್ಕೆ ಹೋಯಿತು. 3ನೇ ಸೀಸನ್ ಇದು ಇನ್ನು ವಿಜೃಂಭಣೆಯಿಂದ ಮುನ್ನುಗ್ಗಬೇಕು ಅನ್ನೋ ಉದ್ದೇಶದಲ್ಲಿ ಈ ಸೀಸನ್ 3ನ ಅಪ್ಪು ಸರ್ ಕನಸಿದಂತೆ ಸೊ ಹೊರಗಡೆ ಎಲ್ಲ ನಾವು ಆರ್ಟಿಸ್ಟ್ಗಳು ಜೊತೆಯಾಗಿ ಯೂನಿಟಿ ಗ್ಯಾದರಿಂಗ್ ಅಪ್ಪು ಸರ್ಗೋಸ್ಕರ ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಇದೆಲ್ಲ ಒಂದೊಂದು ಅಂತ ನಾವು ಹೊತ್ಕೊಂಡ್ ಬರ್ತಾ ಇರೋದು. ಇದಕ್ಕೆಲ್ಲ ಕಾಂಟ್ರಿಬ್ಯೂಟ್ ಆಗಿ ಪ್ರತಿಯೊಬ್ರು ಟೀಮ್ ಓನರ್ಸ್ಗಳಾಗಿರ್ಬೋದು ಆ್ಯಂಡ್ ಕ್ಯಾಪ್ಟನ್ಸ್ಗಳಾಗಿರ್ಬೋದು, ಪ್ರತಿಯೊಬ್ರು ಕೂಡ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಈ ಹಂತಕ್ಕೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್. ಆ್ಯಂಡ್ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಬೇಕಾದ್ರೆ. ಎಸ್, ಮಾಧ್ಯಮ ಮಿತ್ರರಿಗೆ ಯಾವುದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು ದಯವಿಟ್ಟು ಸೀಸನ್ 3 ಬಗ್ಗೆ. ಇಲ್ಲ, ನಾನೇ ಹೇಳ್ಬಿಡ್ತೀನಿ. ಸೊ ಜುಲೈ ಇವಾಗ ಅನ್ಕೊಂಡಿರೋ ಪ್ರಕಾರ ಟೆಂಟೇಟಿವ್ ಡೇಟ್ ಎಲ್ಲ ಆಲ್ಮೋಸ್ಟ್ ಫಿಕ್ಸು. ಸೊ ನಾನು ಏನೇ ಪ್ಲಾನ್ ಮಾಡಿದ್ರು ಕೂಡ ಇವಾಗ ಟೂರ್ನಮೆಂಟ್ ಆಕ್ಷನ್ ಆಗಿದ ತಕ್ಷಣ ಇಮಿಡಿಯೇಟ್ 1 ವಾರದಲ್ಲಿ 2 ದಿನದಲ್ಲಿ ಮಾಡಿ ಮುಗಿಸ್ಬಿಟ್ಟೋದು ಆ ಥರದ್ದಲ್ಲ. ಸೊ ಒಂದು 35 ದಿನ 40 ದಿನ ಟೀಮ್ಗೆ ಪ್ಲಾನ್ ಮಾಡೋದಕ್ಕಾಗ್ಲಿ, ಪ್ರಾಕ್ಟೀಸ್ ಮಾಡೋದಕ್ಕಾಗ್ಲಿ ಟೈಮ್ ಕೊಡ್ತಾ ಇದ್ದೀನಿ. ನಾಟ್ ಓನ್ಲಿ ನಮ್ಗೆ ಉದ್ದೇಶ ಟೂರ್ನಮೆಂಟ್ ಮಾಡಬೇಕು, ಮುಗಿಸ್ಬೇಕು ಅನ್ನೋದಲ್ಲ. ಸೊ ನಾವೊಂದು ಯೂನಿಟಿಯಿಂದ ಎಲ್ಲರೂ ಸೇರಿ ಜೊತೆನಲ್ಲಿ ಒಂದಷ್ಟು ಕಾಂಟ್ಯಾಕ್ಟ್ಗಳು ಇಂಡಸ್ಟ್ರಿನಲ್ಲಿ ಒಬ್ಬರಿಂದ ಒಬ್ರಿಗೆ ಪರಿಚಯ ಆಗಿ ಹಲವಾರು ಕಾಂಟ್ಯಾಕ್ಟ್ಗಳು ಬೆಳೆದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳಾಗಲಿ, ಇದೆಲ್ಲ ಉದ್ದೇಶದಲ್ಲಿ ಒಂದಷ್ಟು ಟೈಮ್ಗಳು ಕೊಟ್ಟಾಗ, ಒಡನಾಟ ಆದಾಗ ಇವೆಲ್ಲವೂ ಸಾಧ್ಯ. ಲಾಸ್ಟ್ ಇಯರ್ ಬಿಕಾಸ್ ಆಫ್ ಅದೇ ತರ ಮಾಡಿದ್ದಕ್ಕೆ ಒಂದು 45 ಡೇಸ್ ಟೈಮ್ ಕೊಟ್ಟಿದ್ದಕ್ಕೆ ಪ್ರಾಕ್ಟೀಸ್ಗೆಲ್ಲ ಒಂದೊಂದು ಟೀಮು ಒಂದೊಂದು ಫ್ಯಾಮಿಲಿ ತರ ಬಾಂಡಿಂಗ್ ಇವಾಗಲೂ ಆಗಿದೆ. ಸೊ ಅದೇ ತರ ಟೀಮ್ ಆಪ್ಷನ್ಗೂ ಈ ಮೊದಲನೇ ವರ್ಷ ಲಕ್ಕಿ ಪಿಕ್ ಮುಖಾಂತರ ಎಲ್ಲ ಆರ್ಟಿಸ್ಟ್ಗಳನ್ನು ನಾನು ಕಳಿಸಿದ್ದೆ ಕ್ಯಾಟಗರೈಸ್ ಮಾಡಿ. ಸೆಕೆಂಡ್ ವರ್ಷನೂ ಅದೇ ತರ ಮಾಡಿದ್ದೆ. ಆದ್ರೆ 3ನೇ ವರ್ಷ ನೀವೇ ಕ್ಯಾಟಗರೈಸ್ ಮಾಡಿರುವಂತ ಪ್ಲೇಯರ್ಸ್ಗಳನ್ನ, ನಿಮ್ಮ ಇಷ್ಟವಾದ ಪ್ಲೇಯರ್ಸ್ಗಳನ್ನ ನೀವು ತಗೋಬಹುದು. ಈ ಒಂದು ಪ್ರಯತ್ನಕ್ಕೆ ನಾನು 3 ವರ್ಷ ಈ ಒಂದು ದಿನಕ್ಕೆ ನಾನು ಕಾಯ್ದಿದ್ದೀನಿ. ಬಿಕಾಸ್ ಆಫ್ ಬೇರೆ ಕ್ರಿಕೆಟ್ ಅಂದ್ರೆ ಎಲ್ಲರೂ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರು, ಯಾರು ಹೇಗಾಡ್ತಾರೆ ಎಲ್ಲ ಗೊತ್ತಿತ್ತು. ಶೆಟಲ್ಲು ತುಂಬಾ ಯಾರು ಹೇಗಾಡ್ತಾರೆ ಎಲ್ಲ ಪ್ರತಿಯೊಂದು ಏನು ಗೊತ್ತಿರಲಿಲ್ಲ. ಆ 2 ವರ್ಷದ ನನ್ನ ಎಫರ್ಟು, ಪರಿಶ್ರಮ ಇವತ್ತು ಪ್ರತಿಯೊಬ್ಬರಿಗೂ ಕೂತಿರೋ ಕ್ಯಾಪ್ಟನ್ಗಾಗಿರ್ಬೋದು, ಐಕಾನ್ಗಾಗಿರ್ಬೋದು, ಬ್ರ್ಯಾಂಡ್ ಅಂಬಾಸಿಡರ್ಗಳಿಗಾಗಿರ್ಬೋದು, ಎಲ್ರಿಗೂ ಒಬ್ರಿಗೆಲ್ಲ ಒಬ್ರಿಗೆ ಗೊತ್ತು ಯಾರ್ಯಾರು ಹೇಗೆ ಆಡ್ತಾರೆ ಅಂತ. ಸೊ ಈಸಿಯಾಗಿ ನೀವು ಟೀಮ್ನ ಬಿಲ್ಡ್ ಮಾಡ್ಕೋಬಹುದು. ಈಕ್ವಲಿ ಒಂದು ಗೇಮ್ಗೆ ಒಂದು ಟಫ್ ಕಾಂಪಿಟೇಷನ್ ಕೊಡ್ಬೋದು ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ನಿಮ್ಮ ಎಫರ್ಟ್ಗೆ, ನಿಮ್ಮ ಹಾರ್ಡ್ ವರ್ಕ್ಗೆ ಇನ್ನೊಂದು ಪ್ರಶ್ನೆ ಇದೆ ಸರ್. ಮ್ಯಾಚ್ ಇವಾಗ ಅನ್ಕೊಂಡಿರೋ ಪ್ರಕಾರ ಜೂನ್ 25, 26, 27 ಸಾರಿ ಜುಲೈ 25, 26, 27 ಲೀಗ್ ಮ್ಯಾಚಸ್ ನಡೆಯುತ್ತೆ ಬ್ಯಾಂಗ್ಳೂರ್ನಲ್ಲೇ. ಇಲ್ಲಿ ಗೆದ್ದಂತ ಎ ಪೂಲ್, ಬಿ ಪೂಲ್ ಇರುತ್ತೆ. ಎ ಪೂಲ್ ಅಲ್ಲಿ ಟಾಪ್ 2 ಟೀಮ್ಸ್ ಅಂಡ್ ಬಿ ಪೂಲ್ ಅಲ್ಲಿ ಟಾಪ್ 2 ಟೀಮ್ಸ್ ಸೆಮಿಫೈನಲ್ಸ್ ಬರ್ತಾರೆ ಅಂಡ್ ಫೈನಲ್ಸ್ ಬರ್ತಾರೆ. ಸೊ ಆ 4 ಟೀಮ್ನ ಅಂದ್ರೆ ಒಂದು ಟೀಮ್ ನಲ್ಲಿ 15 ಜನ ಇರ್ತಾರೆ,
ಸೊ 15 ಜನ ಲೈಕ್ ಟೋಟಲಿ 60 ಜನ ಕ್ರೂ ಮೆಂಬರ್ಸು ಅಂಡ್ ಎಲ್ಲ ಸ್ಟಾರ್ ಅಂಬಾಸಿಡರ್ಸು ಅಂಡ್ ಕ್ಯಾಪ್ಟನ್ಸು ಎಲ್ಲ ಪ್ಲಾನ್ ಮಾಡಿಕೊಂಡು ನಾವು ಹೊರಡೋಣ ಅನ್ನೋ ಥರ ಪ್ಲಾನ್ ಮಾಡ್ತಾ ಇದೀವಿ ಹೊರಗಡೆ. ಸೊ ಎರಡು ಆಪ್ಷನ್ ಇದೆ. ಅದೆಲ್ಲ ಓನರ್ ಯಾರು ಸೆಮಿಫೈನಲ್ಸ್ ಫೈನಲ್ಸ್ ಬರ್ತಾರೋ ಅದನ್ನೂ ಇವಾಗಲೇ ಪ್ರಸ್ತಾಪ ಮಾಡ್ಬಿಡ್ತೀನಿ. ಸೊ ಒಂದು ನಾವು ಒಗ್ಗಟ್ಟಾಗಿ ಒಂದೊಂದು ಟೀಮ್ಗೂ ಒಂದು ಬ್ರ್ಯಾಂಡಿಂಗ್ ಬಸ್ಸಸ್ ಮಾಡ್ಕೊಂಡ್ರೆ ಬೈ ರೋಡು ಹೋಗ್ಬೋದು. ಕರ್ನಾಟಕ ಪೂರ್ತಿ ಅಪ್ಪು ಕಪ್ ಬಸ್ ಅಂತ ಮಾಡ್ಕೊಂಡು ಒಂದೊಂದು ಟೀಮ್ಗೂ ಹೋಗ್ಬೇಕು ಅನ್ನೋದು ನನ್ನ ಆಸೆ. ಇದೇ ರೀತಿ ಎಲ್ಲರೂ ನನಗೆ ಸಾಥ್ ಕೊಟ್ರೆ ಅದು ಖಂಡಿತ ಆಗುತ್ತೆ. ಫ್ಲೈಟ್ ಅಲ್ಲಿ ಹಿಂಗೋಗಿ ಹಿಂಗ್ ಬಂದ್ಬಿಡ್ಬೋದು, ಅಷ್ಟು ಇರಲ್ಲ. ಒಂದು ಲಾಂಗ್ ಜರ್ನಿ ಆಗ್ಲಿ ಅಪ್ಪು ಸರ್ ಹೆಸರಲ್ಲಿ ನಾವು ಹೋಗ್ತಾ ಇದೀವಿ ಅಂತ. ಅದೆಲ್ಲ ನೀವು ಸೆಮಿಫೈನಲ್ಸ್ ಫೈನಲ್ಸ್ ಯಾರು ಬರೋರು ಒಪ್ಕೊಳ್ತೀರೋ ಅದಕ್ಕೆ ನಾನು ರೆಡಿ ಇದ್ದೀನಿ. ಎಕ್ಸ್ಪೆನ್ಸ್ ಆಕ್ಚುಲಿ ಬಸ್ ಮಾಡೋದೇನೆ ಜಾಸ್ತಿ ಕಂಪೇರ್ ಟು ಫ್ಲೈಟ್ ಗೋವಾಗೆ. ಬಟ್ ಒಂದೊಂದು ಟೀಮು ಎಲ್ಲ ಆಲ್ ಪ್ಲೇಯರ್ಸ್ಗಳು ಅಂಡ್ ಅಪ್ಪು ಕಪ್ ಅನ್ನೋ ಬ್ರ್ಯಾಂಡಿಂಗು ಪ್ರತಿಯೊಂದನ್ನು ರೋಡ್ ಬೈ ರೋಡ್ ಹೋಗಿ ಗೋವಾ ಪೂರ್ತಿ ಆ ಬಸ್ಸಸ್ಗಳು ಬ್ರ್ಯಾಂಡಿಂಗ್ ಬಸ್ಸಸ್ಗಳು ತಿರುಗ್ತಾ ಇದ್ರೆ 4 ಟೀಮ್ದು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಆಲೋಚನೆ. ಪ್ರತಿಯೊಬ್ರು ಇದಕ್ಕೆ ನನಗೆ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಗೋವಾದು ಮೋಸ್ಟ್ ಪ್ರಾಬ್ಲಿ ಆಗಸ್ಟ್ 16th 17th ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಅಲ್ಲಿ ಸರ್ ವಿನ್ನರ್ಸ್ಗೆ ಏನ್ ಕೊಡ್ತೀರಾ ಅಂತ? ವಿನ್ನರ್ಸ್ಗೆ ಸ್ಟೆಲ್ಲಾ ಸ್ಟುಡಿಯೋಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಅಪ್ಪು ಕಪ್ ಪರವಾಗಿ 7 lakh ವಿನ್ನರ್ಸ್ ಅಮೌಂಟ್ ಅನೌನ್ಸ್ ಮಾಡ್ತಾ ಇದೀವಿ. ಅಂಡ್ ರನ್ನರ್ಸ್ಗೂ ಕೂಡ 3 ಲಕ್ಷದ ಬಹುಮಾನವನ್ನು ಕ್ಯಾಶ್ ಪ್ರೈಸ್ ಆಗಿ ಕೊಡ್ತಾ ಇದೀವಿ. ಅಂಡ್ ಪುನೀತ್ ಸರ್ ಚಾರಿಟಬಲ್ ಟ್ರಸ್ಟ್ಗೂ ಕೂಡ ಇಲ್ಲಿ ಅಪ್ಪು ಕಪ್ ಇಂದ ಏನ್ ಫಂಡ್ ರೈಸಿಂಗ್ ಆಗುತ್ತೋ ಅಲ್ಗೂ ಕೂಡ ಪುನೀತ್ ಚಾರಿಟಬಲ್ ಟ್ರಸ್ಟ್ ಪುನೀತ್ ಸರ್ ಆಸೆಯಂತೆ ಅವ್ರ ಕನ್ಸಲ್ಲಿ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ರು. ಈ ವರ್ಷದಿಂದ ನಾನು ಅದನ್ನ ಶುರು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸರ್ ಲೈವ್ ಸ್ಟ್ರೀಮಿಂಗು PRK ಆಡಿಯೋನೇ ಲಾಸ್ಟ್ ಸೀಸನ್ ಕೂಡ ಇತ್ತು. PRK ಅಸೋಸಿಯೇಟ್ ಆಗಿರೋದ್ರಿಂದ PRK ಆಡಿಯೋನಲ್ಲಿ ಲೈವ್ ಸ್ಟ್ರೀಮಿಂಗ್ ಅನ್ನೋ ಥರ ಆಸ್ ಆಫ್ ನೋ ಪ್ಲಾನಿಂಗ್ ಇದೆ. ಆದಷ್ಟು ವಿಷಯಗಳು ಹೇಳ್ಕೊಂಡು ಹೋಗ್ತೀನಿ ಸರ್ ಮುಂದೆ. ಇದೇ ರೀತಿ ನಾನೀಗ ಒಂದು 2 months ಬ್ಯಾಕ್ ಇಂಟರ್ಸ್ಟೇಟ್ ಶಟಲ್ ಬ್ಯಾಡ್ಮಿಂಟನ್ ಲೀಗ್ ಕೂಡ ಅನೌನ್ಸ್ ಮಾಡಿದ್ದೀನಿ. ಅದು ಅಪ್ಪು ಕಪ್ಪೆ ಕೂಡ ಅಪ್ಪು ಸರ್ ಹೆಸರಲ್ಲೇ ಮಾಡ್ತಾ ಇರೋದು. ಅದ್ರದ್ದು CSBL ಅಂತ ಸೆಲೆಬ್ರಿಟಿ ಶಟಲ್ ಬ್ಯಾಡ್ಮಿಂಟನ್ ಲೀಗು ಕರ್ನಾಟಕ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಈ ಇಷ್ಟು ಜನ ಇದರಲ್ಲಿ 15 ಜನ ಅದರಲ್ಲಿ ಸೆಲೆಕ್ಟ್ ಆಗ್ತಾರೆ. ಇನ್ನು ನಮ್ಮ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಾರೆ. ಅಂಡ್ ತಮಿಳ್ನಾಡು ಟೀಮು ಕೂಡ ಇದೆ, ಆಲ್ರೆಡಿ ರೆಡಿ ಆಗಿದೆ. ಅಂಡ್ ತೆಲುಗು ಆಗಿದೆ ಅಂಡ್ ಕೇರಳ ಟೀಮ್ ಆಗಿದೆ, 4 ಟೀಮ್ ಆಗಿದೆ. ಭೋಜ್ಪುರಿ ಗುಜರಾತಿ ಪ್ಲಾನ್ ಮಾಡ್ತಾ ಇದೀವಿ. ಫಸ್ಟ್ ಸೀಸನ್ ಅಪ್ಪು ಸರ್ 50 years ಬರ್ಡೇಗೋಸ್ಕರ ಆ ಎಲ್ಲ ಸೌತ್ ಇಂಡಿಯಾ ಆರ್ಟಿಸ್ಟ್ಗಳನ್ನ ಇಲ್ಲೂ ಕರೆಸ್ಕೊತಾ ಇದೀವಿ. ಇದು ಆಲ್ರೆಡಿ ಒಂದು 2 months ಬ್ಯಾಕ್ ಇನಾಗ್ರಲ್ ಫಂಕ್ಷನ್ ಕೂಡ ಆಗಿದೆ. ಸೊ ಇನ್ನ ನೆಕ್ಸ್ಟ್ ಒಂದು ಏನ್ 4 ಟೀಮ್ಸ್ ಆಗ್ತಿದ್ಯೋ ಅದು ಅದೇ ರೀತಿನಲ್ಲಿ 6 ಟೀಮ್ಸ್ 10 ಟೀಮ್ಸ್ ಇಯರ್ಲಿ ರೈಸ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. Once again, Chetan Surya ಅವರೇ, we wish you all the very 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 best and ನಿಮ್ಮ ಹಾರ್ಡ್ ವರ್ಕ್ಗೆ ಉತ್ತರನೇ ಸೀಸನ್ 3. ಯಾಕಂತ ಹೇಳಿದ್ರೆ ಫಸ್ಟ್ ಸೆಕೆಂಡ್ ಸೂಪರ್ ಡೂಪರ್ ಹಿಟ್ ಆಗಿತ್ತು. 3 ಕೂಡ ಅಷ್ಟೇ ಅದಕ್ಕಿಂತಲೂ ಹೆಚ್ಚಿನ ಯಶಸ್ಸನ್ನ ಕಾಣಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈ ಟೈಮಲ್ಲಿ ನಮ್ಮ ಜೊತೆ ನಿಂತಿರೋ ಸೋಮಣ್ಣ ಸರ್ನ ನಾನು ಮರೆಯೋಕ್ಕೆ ಆಗಲ್ಲ. ನನಗೆ ಸೆಕೆಂಡ್ ಸೀಸನ್ ಅಲ್ಲಿ ನನ್ನ ಜೊತೆ ಜಾಯ್ನ್ ಆದ್ರು. ಅವ್ರ ಎಫರ್ಟು ಅವ್ರ ಡೆಡಿಕೇಶನ್ಗೆ ನಿಜವಾಗ್ಲೂ ನನ್ನ ಹ್ಯಾಟ್ಸ್ ಆಫ್. ಅಂಡ್ ಹಾಗೆ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಸುಷ್ಮಾ ನನ್ನ ವೈಫು ಅವರು ಕೂಡ ಬ್ಯಾಕ್ ಎಂಡ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಾರೆ. ಸೊ ಅದು ಲಾಸ್ಟ್ ವರ್ಷ ತೆರೆ ಹಿಂದೆ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಆಲ್ ಸಪೋರ್ಟ್. ಇದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮನು ಸರ್, ಜೈ ಸರ್. ನನ್ನ ಉದ್ದೇಶ ಇನ್ನೂ ಒಂದು, ನಮ್ಮ ಇಂಡಸ್ಟ್ರಿನಲ್ಲಿ ಇವಾಗ ಅಪ್ಪು ಸರ್ ಒಡನಾಟ ಹೇಗಿತ್ತು, ಮೀಡಿಯಾ ಜೊತೆ ಕನೆಕ್ಟಿವಿಟಿ ಇದ್ರು ಅಂಡ್ ರಿಯಾಲಿಟಿ ಶೋಸ್ಗಳು ಮಾಡ್ತಾ ಇದ್ರು ಅಂಡ್ ಸಿನಿಮಾ ಟೆಲಿವಿಷನ್ ಅಲ್ಲಿ ಇದ್ರು, ಹಾಗೆ ಟೆಕ್ನಿಷಿಯನ್ಸ್ ಕೂಡ ಜೊತೆನಲ್ಲೂ ಒಡನಾಟ ಇತ್ತು. ಈ 5 ಕ್ಯಾಟಗರಿನ ನಾನು ಈ ಸರಿ ಮಿಕ್ಸ್ ಮಾಡಿದ್ದೀನಿ. 5 ಕ್ಯಾಟಗರಿನಲ್ಲೂ ಈಕ್ವಲ್ ಆಗಿ 284 ಅಪ್ಲಿಕೇಶನ್ ಬಂದಿತ್ತು. ಎಲ್ಲ ಟೋಟಲ್ ಎಲ್ಲ ಟೆಕ್ನಿಷಿಯನ್ಸು, ಮೀಡಿಯಾದವರು, ಕ್ಯಾಮ್ರಾಮನ್ ಆಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿದ್ರು. ನ್ಯಾಷನಲ್ ರೆಫ್ರೀಸ್ಗಳನ್ನ ಕರೆಸಿ ಸೆಲೆಕ್ಷನ್ ಪ್ರೋಸೆಸ್ ಮಾಡಿ ಅದನ್ನ ಕ್ಯಾಟಗರೈಸ್ ಮಾಡಿ ಇವಾಗ ಬಿಡ್ಡಿಂಗ್ ಅಂತ ಬಂದಿದ್ದೀವಿ. ಇದ್ರಿಷ್ಟು ಉದ್ದೇಶ ಏನಂದ್ರೆ ಈಕ್ವಲ್ ಆಗಿ ಟೀಮ್ ಎಲ್ಲ ಟೀಮ್ಗೂ ಈಕ್ವಲ್ ಆಗಿ ಪ್ಲೇಯರ್ಸ್ಗಳು ಡಿಸ್ಟ್ರಿಬ್ಯೂಟ್ ಆಗಬೇಕು. ಸೊ ಎಲ್ಲ ಈಕ್ವಲ್ ಟಫ್ ಇದ್ದಾಗ ಮ್ಯಾಚ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ನನ್ನ ಉದ್ದೇಶ. ಅದು ಅದೇ ರೀತಿ ಆಗ್ತಾ ಬರ್ತದೆ, ಮುಂದೆನೂ ಅದೇ ರೀತಿ ಆಗ್ತಾ ಬರ್ತಾರೆ. ಥ್ಯಾಂಕ್ ಯು. ತೆರೆಗಿಂದೆ ಅಂದ್ರಲ್ಲ, ಅದಕ್ಕೆ ಮುಂದೆ ಬಂದಿದ್ದೀರಾ, ಮಾತಾಡಿ ಸುಷ್ಮಾ ಅವರು. ಎಲ್ಲರಿಗೂ ನಮಸ್ಕಾರ. ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಟೀಮ್ಗೂ. ಇಂಜುರಿ ಆಗದೆ ಇರೋ ಥರ ಆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಇದನ್ನ ಮಾತೃ ಹೃದಯ ಇರೋರು ಮಾತ್ರ ಹೇಳೋದಕ್ಕೆ ಸಾಧ್ಯ. ಥ್ಯಾಂಕ್ ಯು ಸುಷ್ಮಾ ಅವರೇ, ಥ್ಯಾಂಕ್ ಯು ಚೇತನ್ ಸೂರ್ಯ ಅವರೇ ಒನ್ಸ್ ಅಗೇನ್. ಆ್ಯಂಡ್ ಈಗ ನೀವೆಲ್ಲ